पूज्यवान श्री शंकर वाङ्मात्रादमृतप्रदायकः सुरेश्वरो गृह्णातु ज्ञानं वार्तिकमुत्तमम् अतिः भगवो ब्रह्म स्वामी वीडियोನೇ ಇಲ್ಲಪ್ಪ ಒಂದು ವಾರ ಆಡಿಯೋ ಇದೆಯಾ ವಿಡಿಯೋ ಮಾಡಿ ಚೆನ್ನಾಗಿದೆ ವಿಡಿಯೋ ಏನು ಸಂಸ್ಥೆಗಳ ಯಾವ ಅಷ್ಟೇ ಬೇಡಪ್ಪ ಅವರ ಹಿಂದಿನ ವಿಡಿಯೋ ಎಲ್ಲ ಇದೆ ರಮಣ ಮಹರ್ಷಿ ವಿಡಿಯೋ ಎಲ್ಲ ಇದೆ ಇಲ್ಲೂ ಪಾಪಟ ಬಂದಿದ್ದ ಸಮೇತ ಓಡಿಸ್ಬಿದ್ದು ಬೇರೆ ಅದು ಸಂಸ್ಥೆಗೆ ಯಾವ್ದು ದೊಡ್ಡದು ಎಷ್ಟಾಲಿ ಇರ್ಲಿ ಏನಲ್ಲಿ ನಾನು ಹೇಳೋದು ಸಂಸ್ಥೆಗೆ ಯಾವ್ದು ದೊಡ್ಡದು ಅಂತೀನಿ ಯಾವ್ದು ಸಂಸ್ಥೆ ಇರಲಿಲ್ಲ ಅಲ್ಲಲ್ಲ ಕಾರ್ಯಾಲಯಕ್ಕೆ ಬುಕ್ ಪ್ರಿಂಟ್ ಮಾಡಕ್ ದುಡ್ಡಿಲ್ಲ ಈಗ ಅದು ಕೋಡಿಯವರೆಲ್ಲ ಇದ್ರು ಕೋಡಿಯವರು ಅವರೆಲ್ಲ ಆಯ್ತು ಒಂದೆರಡು ಮಾಡಿಸಿ ಕೊಡ್ತೀನಿ ಅದು ಏನ್ ಅವ್ರಿಗಲ್ಲ ಅದೇ ಅದು ಹೇಳಿ ಅವಕಾಶ ಆಯ್ತು ಇತ್ತು ಒಂದು 2-3 ಅವ್ರ ಪ್ರವಚನ ಇದು ಮಾಡಿಸಿದ್ರೆ ಚೆನ್ನಾಗಿತ್ತು ಸ್ವಾಮಿಗಳು ವ್ಯಾಸ ಪೂಜೆ ಮಾಡೋದೊಂದು ವಿಡಿಯೋ ಇದ್ದಿದ್ದೀರಾ ವ್ಯಾಸ ಪೂಜೆ ಇದೋ ಅಥವಾ ಪ್ರವಚನದ್ದು ಅಥವಾ ಸ್ವಾಮಿಗಳೇ ಅದು ಹಲ್ಲೆಲ್ಲ ಹೋಗ್ಬಿಟ್ಟಿದೆ ಆಟ ಅಲ್ಲ ಅದು ವಯಸ್ಸು ಹಲ್ಲು ಹೋಗಿತ್ತಲ್ಲ ಹಲ್ಲೋದಾಗ ಅಕ್ಷರ ಸ್ಪಷ್ಟ ಇರ್ತಲ್ಲ ನನಗೇನು ಕೆಲಸ ಚೆನ್ನಾಗಿ ನಾನು ಕೇಳಿದ್ದೀನಿ ತುಂಬಾ ಕ್ಲಿಯರ್ ನಂಗೆ ಒಂದೇ ಸರಿ ಕ್ಲೀನ್ ಅರ್ಥ ಆಗುತ್ತೆ ನಂಗೆ ಅಡ್ಜಸ್ಟ್ ಆಗ್ಬಿಡಿದೆ ಅಕ್ಕಿರೋದು ಯಾವ್ದಪ್ಪ ಭಾವ್ಯುಚ್ಛೇತ್ವ ಭಾವ್ಯುಚ್ಛೇತ್ತುಮಶಕ್ಯಸ್ತೆ ಭೂತೋಪ್ಯುಪರತಃ ಸ್ವತಃ ಪ್ರಪಂಚೋ ವರ್ತಮಾನಸ್ಥೋ ಕಾರ್ಯತ್ವಾನ್ ನಶ್ಯತಿ ಸ್ವತಃ ಭೂತೋಪ್ಯುಪರತಃ ಸ್ವತಃ ಪ್ರಪಂಚೋ ವರ್ತಮಾನಸ್ತು ಕಾರ್ಯತ್ವಾನ್ ನಶ್ಯತಿ ಸ್ವತಃ ಭಾವಿ ಉಚ್ಛೇತ್ತುಂ ಅಶಕ್ಯಃ ಭಾವಿ ಉಚ್ಛೇತ್ತುಂ ಅಶಕ್ಯಃ ತೇ ಭೂತಃ ಅಪಿ ಉಪರತಃ ಸ್ವತಃ ಪ್ರಪಂಚಃ ವರ್ತಮಾನಃ ತು ಕಾರ್ಯತ್ವಾತ್ ನ ನಶ್ಯತಿ ಸ್ವತಃ इदानीं भवता किमुच्यते प्रपञ्चप्रविलयः कार्यः इत्युच्यते इदानीं मम प्रश्नः अस्ति प्रपञ्चप्रविलयो नाम भूतस्य प्रपञ्चस्य प्रविलयो वा विद्यमानस्य वा भावी भविष्यत्काले विद्यमानस्य ಆಗಮ್ಯಮಾನಸ್ಯ ಮುಂದೆ ಬರುವಂತಹ ಪ್ರಪಂಚವನ್ನು ಈಗಿರೋ ಪ್ರಪಂಚವನ್ನು ಹಿಂದೆ ಯಾವ್ದನ್ನ ಪ್ರಳಯ ಮಾಡ್ಕೋಬೇಕಪ್ಪ ಹಿಂದಿನ ಪ್ರಪಂಚ ಪ್ರಳಯ ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂದು ಯಾಕೆ ಹಿಂದಿನ ಪ್ರಪಂಚ ನಷ್ಟವಾಗಿದೆ ಅದನ್ನ ಮಾಡ್ಕೋಬೇಕಾಗಿದೆ ಮುಂದಿಂದು ಬಂದೇ ಇಲ್ಲ ಬರ್ದೇ ಇದ್ರಿಂದ ನಾಶ ಮಾಡ್ತೀಯಾ ಅಲ್ವಾ ನಾಳೆ ಬರೋ ಗಡಿ ನಾಶ ಮಾಡಕ್ಕಾಗತ್ತಾ ಮುಂದ್ ಬರೋ ಗಡಿ ನಾಶ ಮಾಡಕ್ಕಾಗಲ್ಲ ನಾಶ ಆಗಿರೋ ಗಡಿಗೆ ನಾಶ ಮಾಡ್ಬೇಕಾಗಿಲ್ಲ ಇನ್ನು ಈಗಿರೋದು ಕಾರ್ಯವಾದ್ರಿಂದ ಹುಟ್ಟಿದ್ರಿಂದ ನಾಶವಾಗಿ ಆಗತ್ತೆ ನಾಶ ಮಾಡಿದ್ರೆ ಯಾವ್ದನ್ನ ನಾಶ ಮಾಡ್ತೀಯ ನಾಶ ಮಾಡ್ತಾರೆ ಭಾವಿ ಇತ್ಯುಕ್ತೆ ಮುಂದೆ ಆಗೋದು ಅದು ಅಶಕ್ಯ ಭಾವಿನ ಮುಂದದು ಭವಿತು ಯೋಗ್ಯಂ ಭಾವಿ ಮುಂದಾಗುವ ಪ್ರಪಂಚವನ್ನ ಲಯ ಮಾಡ್ಕೋಬೇಕು ಅಂತಂದ್ರೆ ಅದು ಅಶಕ್ಯ ಅದು ಕ್ರಿಯೆಗೆ ವಿಷಯವಲ್ಲ ನಾಳೆ ಊಟ ಮಾಡಿದ್ದೆ ನಾಳೆ ಅನ್ನ ಊಟ ಮಾಡಿದ್ದೆ ಹೆಂಗ್ ಊಟ ಮಾಡ್ತೀರಾ ನಾಳೆ ಅನ್ನ ಊಟ ಮಾಡಕ್ಕಾಗಲ್ಲಪ್ಪ ನೆನ್ನೆ ಅನ್ನ ಊಟ ಮಾಡಕ್ಕಾಗಲ್ಲ ಈಗಿರೋ ಅನ್ನ ಊಟ ಮಾಡಬಲ್ಲ ನಾಳೆದನ್ ಮಾಡು ಅಂದ್ರೆ ನಾಳೆದನ್ ಏನು ನಾಳೆದ ಕ್ರಿಯೆ ವಿಷಯವಾಗಲ್ಲ ಆಬ್ಜೆಕ್ಟ್ ಆಗಲ್ಲ ಹಾಗೆ ಭಾವಿ ಪ್ರಪಂಚ ಉಚ್ಛೇತ್ತವ್ಯ ಇತ್ಯುಕ್ತೆ ತದುಚ್ಛೇತ್ತು ಅಶಕ್ಯ ಮುಂದಾಗೋ ಪ್ರಪಂಚ ನಾಶ ಮಾಡ್ಕೋಬೇಕು ಅಂತಂದ್ರೆ ಮುಂದಾಗೋ ಪ್ರಪಂಚ ನಾಶ ಮಾಡಕ್ಕಾಗಲ್ಲ ಬರ್ಕೊಳ್ಳಿ ಮುಂದೆ ಬರುವ ಪ್ರಪಂಚವನ್ನು ನಾಶ ಮಾಡಬೇಕು ಎಂದು ಹೇಳಿದರೆ ಮುಂದೆ ಬರುವ ಮುಂದೆ ಬರುವ ಪ್ರಪಂಚವನ್ನ ನಾಶ ಮಾಡ್ಕೋಬೇಕು ಅಂತ ಹಾಗೇನಾದ್ರು ಹೇಳಿದ್ರೆ ಅದು ಸಾಧ್ಯವಿಲ್ಲ
ಏಕೆ ಯಾಕೆ ಸಾಧ್ಯವಿಲ್ಲ? ಅದು ಕ್ರಿಯೆಗೆ ವಿಷಯವೇ ಅಲ್ಲ. ಲಯ ಮಾಡ್ಕೊಳ್ಳೋ ಕ್ರಿಯೆ ವಿಷಯವೇ ಅಲ್ಲ. ಇವಾಗ ಇದು ಹಾಕಾಗ ಹರಿದು ಬಿಡ್ಬೋದು, ವಿಷಯ ಆಗುತ್ತೆ. ನಾಳೆ ಅದನ್ನು ಹೆಂಗೆ ಕ್ರಿಯೆ ವರ್ತಮಾನ, ವರ್ತಮಾನ ಕ್ರಿಯೆಯಿಂದ ಭವಿಷ್ಯದ ವಸ್ತುವನ್ನು ಹೆಂಗೆ ನಾಶ ಮಾಡ್ತೀಯಾ? ವರ್ತಮಾನ ಕ್ರಿಯೆಯಿಂದ ಭೂತ ವಸ್ತುನ ಹೆಂಗೆ ನಾಶ ಮಾಡ್ತೀಯಾ? ಕ್ರಿಯೆ ಯಾವಾಗಲೂ ವರ್ತಮಾನ ಕಾಲ, ಪ್ರೆಸೆಂಟ್ ಟೆನ್ಸ್ ಕ್ರಿಯೆಯಿಂದ ಫ್ಯೂಚರ್ ಚೀಸ್ ಅದು ಮೆಟೀರಿಯಲ್ ಹೆಂಗೆ ಇದು ಮಾಡ್ತೀರಾ? ನಾಳೆ ವಸ್ತು ಕೊಡುವುದು ಈಗ, ನಾಳೆ ಆಗುವಂತ ವಸ್ತು, ನಾಳೆ ಆಗುವ ವಸ್ತು ಈಗ ಕೊಡುವುದು, ಆ ಮಾತಿಗೆ ಅರ್ಥ ಇಲ್ಲ. ಭಾವಿ ಪ್ರಪಂಚವನ್ನ ನಾಶ ಮಾಡ್ಕೊಂತಂದ್ರೆ ಅದನ್ನ ಲಯ ಮಾಡ್ಕೊಂಡ್ರೆ ಲಯ ಮಾಡಕ್ಕಾಗಲ್ಲ. ಹಾಗೆ ಭೂತೋಪಿ ಕಾದು ಹೋದ ವಾಸ್ತುಸ್ ಆಗಿರೋದು ಸ್ವತಃ ಉಪರತಃ ತಾನೇ ಹೋಗ್ಬಿಟ್ಟಿದೆ. ಅದು ತಾನೇ ಹೋಗಿರೋದ್ರಿಂದ ಅದನ್ನೂ ನಾಶ ಮಾಡಕ್ಕಾಗಲ್ಲ, ಲಯ ಮಾಡಕ್ಕಾಗಲ್ಲ. ನಾಶ ಅಂದ್ರೆ ಲಯ ಅಂತ ಅರ್ಥ ಇಲ್ಲಿ. ಆಗೋಗಿರೋ ಪ್ರಪಂಚವನ್ನು ಲಯ ಮಾಡಕ್ಕಾಗಲ್ಲ. ಇನ್ನು ವರ್ತಮಾನ ಲಯ ಮಾಡ್ಕೋಬೇಕು ಅಂದ್ರೆ ಅದು ಕಾರ್ಯ. ಅದು ಕಾರ್ಯನಾಮ ಉತ್ಪನ್ನ ಎಫೆಕ್ಟ್ ಸ್ವತಃ ನಶಿದೆ. ಯಾಕೆ ಪ್ರಪಂಚ ಒದ್ದಾಡ್ತೀರ ನೀವು ಅಂತ ಇಷ್ಟ ರೀತಿ ಬರ್ತಾರೆ ನೋಡಿ ಅಲ್ವಾ? ಹುಟ್ಟಿದ್ದಾದ್ರಿಂದ ಹುಟ್ಟಿದ ನಾಶವಾಗಿ ಆಗತ್ತೆ. ಕಾರ್ಯವಾದದ್ದು ಕಾರ್ಯನಾಮ ಎಫೆಕ್ಟ್ ಹುಟ್ಟಿದ್ದು ಅದು ತಾನೇ ನಾಶವಾಗುತ್ತೆ. ಆದ್ರಿಂದ ಅದನ್ನ ನಾಶ ಮಾಡಿ ಈ ಪ್ರಯತ್ನ ಮಾಡೋ ಅವಶ್ಯಕ ಇಲ್ಲ. ಗುಳ್ಳೆ ನಾಶ ಮಾಡಿದ್ರೆ ಒದ್ದಾಡ್ಬೇಕಂದ್ರೆ ಸಮುದ್ರ ಗುಳ್ಳೆ ಇರುತ್ತಲ್ಲ, ತಾನೇ ನಾಶ ಎದ್ದು ಹೋಗ್ಬೇಕು. ಅದನ್ನ ಹೇಳ್ತಾರೆ, ಹುಟ್ಟಿದ ನಾಶ ಆಗಲೇಬೇಕು ಅಂತ ಹೇಳ್ತಿರೋದು ಅಷ್ಟೇ. ಅಲ್ಲಿ ಹೇಳ್ತಾರೆ ಹುಟ್ಟಿದ ನಾಶ ಆಗಲೇಬೇಕು, ಅದನ್ನ ನೀನು ಮಾಡ್ಬೇಕಾಗಿಲ್ಲ ಅಂದ್ರು. ಕಾರ್ಯತ್ವ ಉತ್ಪನ್ನತ್ವ ಹುಟ್ಟಿದ್ದಾದ್ರಿಂದ ಬಟ್ ಅವ್ರು ಹೇಳೋದು ಚೆನ್ನಾಗಿದೆ ಅನ್ಸುತ್ತೆ. ಅವ್ರೇನಂತ ಗೊತ್ತಾ, ನಿಮ್ಗೆ ವಾಸನೆ ಬರ್ತಾ ಇರ್ತಲ್ಲ, ಅದೇ ವಾಸನೆಗಳು, ಅದೇ ಕಷ್ಟ, ಅದೆಲ್ಲ ಉಜ್ಬೇಕಪ್ಪ. ವಾಸನೆ ಇದ್ದು ಬಿಡಲ್ಲಪ್ಪ. ಈ ದೋಸೆ ವಾಸನೆ ಬಿಟ್ಟು ದೋಸೆ ತಿನ್ಬೇಕು ಅನ್ಸತ್ತೆ, ದುಡ್ಡಿನ ವಾಸನೆ ದುಡ್ಡು ತಗೊಳ್ಬೇಕು ಅನ್ಸತ್ತೆ. ಏನೇನು ವಾಸನೆ ಬರುತ್ತೋ ಆ ವಾಸನೆ ಕ್ಷಯ ಮಾಡ್ಕೊಂಡು ಇವ್ರು ಹೇಳ್ತಾರೆ ಸೂತ್ರ ಸಂಹಿತೆಯಲ್ಲಿ ವಾಸನಾಕ್ಷಯ. ಇವರು ಯೋಗ ವಾಸಿಷ್ಠರು ವಿವೇಕ್ಷೋಮಿ ಇದೆ ವ್ಯಾಖ್ಯಾನದಲ್ಲಿ ಅದಕ್ಕೆ ಸ್ವಾಮಿ ಶಂಕರದ್ದು ಒಪ್ಪಲ್ಲ. ಪ್ರಸ್ಥಾನದಲ್ಲಿ ಶಂಕರಾಚಾರ್ಯ ವಾಸನಾಕ್ಷಯ ಹೇಳಿದ್ಮೇಲೆ ಅಲ್ಲಿ ಹೇಳಿದ್ದಾರೆ ಅಂದ್ರೆ ನಾ ಶಂಕರಾಸ್ ಕಾಮೆಂಟ್ರಿ ಅಲ್ಲ. ವಾಸನಾಕ್ಷಿ ಖಂಡನೆ ಮಾಡಿದ್ದಾರೆ, ಬೃಹದಾಗಿ ಖಂಡನೆ ಮಾಡಿದ್ದಾರೆ. ವಾಸನಾಕ್ಷಿ ಖಂಡನೆ ಮಾಡಿದ್ರು ವಾಸನಾಕ್ಷಿ ಬರೆದು ಅಂದ್ರೆ ಅದೇಂಗ ಇದು ಒಂದು ಯೋಗ ಚೆನ್ನಾಗಿದೆ, ತುಂಬಾ ಇದೆ ವಾಸನಾಕ್ಷಯ. ಆ ಸೂಚ್ ಸಮಿತಿ ತರಿಸ್ಬೇಕು. ಅಂಡ್ರೈವ್ ಮಾಡಿದೆ ಒಂದಷ್ಟು ಪುಸ್ತಕನ ಇದರಲ್ಲಿ ಕ್ಯಾಟ್ಲಾಗ್ ಅಲ್ಲಿ. ಅದಕ್ಕೆ ಕೆಲವು ಇದೆ ನಂಗೆ ಅನುಮಾನ ಆಗ್ತಿದೆ, ಟೆಸ್ಟ್ ಮಾಡ್ಬೇಕು ಪುಸ್ತಕ ಇದೆಯಾ ಅಂತ. ಸೂಚ್ ಸಮಿತಿ ಇಲ್ಲ. ನನಗೆ ಪ್ರತ್ಯೇಕೋಶ ಅನ್ನೋ ಪುಸ್ತಕ ಇದೆ. ಆ ಪ್ರತ್ಯಯ ಪಟ್ ಮಾಡಿದೆ ಹೊರತು ಪ್ರತ್ಯರ್ಥಕೋಶ ಆಗ್ಬೇಕು. ಅಂದ್ರೆ ಪ್ರತಿಯೊಂದು ಶಂಗೆ ಅಂದ್ರೆ ಅದಕ್ಕೆ ಇದು ಯುವ ಪ್ರತ್ಯಯ ಆಗಿರಲ್ಲಪ್ಪ, ಜೀವಂಶ ಯುವ ಪ್ರತ್ಯಯದಲ್ಲಿ ಯಾವ್ದು ಉಳಿಯುತ್ತೆ, ಯಾವ ಉಳಿಯುತ್ತೋ ಹೂ ಉಳಿಯುತ್ತೋ ವಾ ಉಳಿಯುತ್ತೋ ಅದು ಅಷ್ಟು ಲೋಪಾಗಿ ಇನ್ನೊಂದು ಬರುತ್ತೋ. ಆಯನೀಯ ಫಲಕಜಗಾಮ ಇದೆಯಲ್ಲ, ಫಾಡಕ್ಕಾಗ ಆ ಫಲಕ ಆ ಪೂ ತೆಗೆದು ಬಂದ್ಬಿಡುತ್ತೆ. ಆ ಯುವ ಪ್ರತ್ಯಯ ಹಾಗೆ ಹೋಗಿ ಇನ್ನೊಂದು ಬರುತ್ತಾ. ಅದೇ ಯುವ ಪ್ರತ್ಯಯದಲ್ಲಿ ಹೂ ಉಳಿಯುತ್ತಾ ಯಾವ್ದು ಉಳಿಯುತ್ತೆ? ಯುವ ಬರೋದು ಮೊಮ್ಮಗಂಗೆ ಅಲ್ಲ ಅಜ್ಜ ಇರುವಾಗ ಜೀವಜಂಶೈ ಕಾತ್ಯಾಯನ ಆಯನ ಇವು ಉಳಿಬೇಕು ನೋಡಿದ್ರೆ. ಬರೀ ಹೂ ಯಾತಕ್ ಹಾಕಿದ್ರು ವಾ ಯಾಕಕ್ ಹಾಕಿದ್ರು ಅದು ಇದು ಹೇಳ್ಬೇಕಲ್ಲ. ಇತ್ತಾದ್ರೆ ಅದಕ್ಕೆ ಉಪಯೋಗ ಆದಿವೃದ್ಧಿ ಅಂತ ಅದನ್ನ ಒಂದು ಪುಸ್ತಕ ಬರೀಬೇಕು ಯಾರಾದ್ರು. ಎಲ್ಲಾ ಪ್ರತ್ಯದ ಮೇಲೂ ಹಿಂಗಿಂತ ಹೇಗಿರುತ್ತೆ, ಬಹಳ ಅನುಕೂಲ ಆಗುತ್ತೆ ವ್ಯಾಕರಣಕ್ಕದು.
ಒಟ್ಟಿಗೆ ಇರ್ಬೇಕು ವ್ಯಾಕರಣ. ಇದಾರೆ ಇವ್ರಲ್ಲ ಭೈಮಿ ಭೀಮಸೇನ ಇದಲ್ಲ ಅವನು ಚಾದೇವ್ ಶಾಸ್ತ್ರಿ ಅಯ್ಯೋ ಎಲ್ಲ ಮುಕ್ತರಾಗಾಯ್ತು. ಅಲ್ಲ ಆ ಇದರಲ್ಲಿ ವ್ಯಾಕರಣ ಬಂದ್ರೆ ನಮ್ಮ ಉತ್ತರ ಸಿಕ್ಕೋಗಿ ಇದು ಹೋಗ್ತಾರೆ ಎಲ್ಲ ಬರ್ದಿರ್ತಾರೆ ವ್ಯಾಕರಣದ ಮೇಲೆ ಎಷ್ಟು ಮಾಡಿದಾರೆ ಗೊತ್ತೆ ವ್ಯಾಕರಣ ಕೆಲಸ ಅವರು ಸುಲಭ ರೂಪಕ್ಕೆ ವ್ಯಾಕರಣ ತಂದ್ಕೊಳ್ಳೋದು ಹೇಗೆ ಬೋಧನೆ ಮಾಡೋದು ಹೇಗೆ ಇದು ಮಾಡೋದು ಹೇಗೆ ಅಂತ ಹೇಳಿ ಅಯ್ಯೋ ಒಂದು ನೆನ್ನೆ ಕುಮಾರ ಹೇಳ್ತಿದ್ದ ಇಲ್ಲಿ ಇದ್ರ ಹತ್ರ ಹೊಸಕೆರೆ ಹಳ್ಳಿ ಹತ್ರ ಒಬ್ರು ಮಾಧುರು ಭಾರಿ ವ್ಯಾಕರಣ ಓದಿಯಾರಂತೆ. ಅವ್ರು ತುಂಬಾ ಕಷ್ಟದಲ್ಲಿ ಇರತ್ತೆ ಅವ್ರು ಕೇಳೋಣ ಅನ್ಸಿ ಮಾಡ್ಕೊಡ್ತೀರಂತ ಭಾರಿ ವ್ಯಾಕರಣ ಓದಿಯಾರಂತೆ. ಏನ್ ಕೇಳ್ಬೇಕು ಇದಕ್ಕೆ ಪ್ರತ್ಯೇಕಕ್ಕೆ ಪ್ರತ್ಯೇಕ ಕೇಳ್ಬೋದು ಪ್ರತ್ಯೇಕ ಅಷ್ಟೇ ಹೇಳ್ಬೋದು ಪ್ರತ್ಯೇಕ ಪುಸ್ತಕ ಬಂದು ಮಾಡ್ತೀರಾ ಅಂತ ಬರ್ಕೊಡ್ತೀರಾ ಅಂತ ಬರೀ ಬರ್ಕೊಟ್ರಲ್ಲ ಪೂರ್ತಿ ವ್ಯಾಕರಣ ಎಂಟೈರ್ ವ್ಯಾಕರಣ ಆಗ್ಬೇಕು ಅಷ್ಟಾಧ್ಯಾಯ ಆಗ್ಬೇಕು. ಯಾವ್ದೋ ಒಂದು ಕಾರಕ ಮಾಡ್ಕೊಡ್ತೀನಿ ದಶವೀಕರಣ ಮಾಡ್ಕೊಡ್ತೀನಿ ಕದಂತ ಮಾಡ್ಕೊಡ್ತೀನಿ ಅಷ್ಟಾಧ್ಯಾಯ ಬರೋ ಅಷ್ಟು ಇದಕ್ಕ ಪ್ರತ್ಯೇಕ ಅರ್ಥ ಅನುಬಂಧ ಪ್ರಯೋಜನ ಒಂದು ಅನುಬಂಧ ಪ್ರಯೋಜನ ಅನುಬಂಧ ಗೊತ್ತಾ ಅನುಬಂಧ ಪ್ರಯೋಜನ ಹೇಳ್ಬೇಕು ಅದು ಸೇರಿಸ್ಕೊಂಡಿದ್ದೆ ಅದಕ್ಕಿಂತ ಆಮೇಲೆ ಅದು ಏನು ಉಳಿಯುತ್ತೆ ಅದಕ್ಕೆ ಏನ್ ಸೂತ್ರ ಏನ್ ಉಳಿಯುತ್ತೆ ಏನ್ ಸೂತ್ರ ಆಮೇಲೆ ಅದು ಎಲ್ಲಿ ಬರುತ್ತೆ ಎಲ್ಲಿ ಉದಾಹರಣೆ ಅಷ್ಟು ಕೊಂಡು ಬರಬೇಕು ಕೊಡೋಣ ದುಡ್ಡು ಕೊಡಕ್ಕೆ ಏನಿಲ್ಲ ದುಡ್ಡು ಅಲ್ಲ ನಮ್ಮ ಅಣ್ಣ ಮಾಡ್ತಾನೆ ನಮ್ಮ ಅಣ್ಣಗೆ ಬರೆಯಕ್ಕಾಗಲ್ಲ ಕೂರಕ್ಕಾಗಲ್ಲ ಮನೆ ಕೂತ್ ಹೇಳಕ್ಕಾಗಲ್ಲ. ನಾನು ಮಂಡುಕ್ಯದ ಇದು ಕೊಟ್ಟೆ ಪ್ರೂಫ್ ನಾನು ಇದು ಟಿಪ್ಪಣಿ 110 ಪೇಜ್ ಎಷ್ಟು ದಿವಸ ಬೇಕಪ್ಪ 100 ಪೇಜ್ ಮಾಡಕ್ಕೆ ನಾನು ತಿಂಗಳು ಮಾಡ್ಕೊಡ್ತೀನಿ ಅಂತ ನೀವು ಆಗಮ ಐದು ವರ್ಷ ಹೇಳಲಾಗಿದೆ ಅಂತ ಇಲ್ಲ ದಿನಕ್ಕೆ 10 ಗಂಟೆ ಮುಕ್ಕಾಲು ಗಂಟೆ ಮಾಡ್ತಾರೆ ಆಡುದಿಲ್ಲ ಆಮೇಲೆ ಅವನು ಏನ್ ಮಾಡಕ ಸಾಮರ್ಥ್ಯ ಹಾಗೆ ಹೇಳ್ತೀಯ ನಂಗೆ ಎಷ್ಟು ಕಷ್ಟ ಆಗಿದೆ ಅಂತ ನಾನು 10 ದಿವಸ ಮುಗಿಸಿದ್ದೆ 10 ಪೇಜ್ 15 ಮಾಡ್ತಿದ್ದೆ 8-10 ಪೇಜ್ ಮಾಡಿ 10 ದಿವಸ ಮುಗಿಸ್ಕೊಂಡೆ ಕೂತ್ಕೋಬೇಕು ಆ ಧೃತಿ ನಿಷ್ಠೆ ಇದೆಯಲ್ಲ ಆವಾಗಲೇ ಕೆಲಸ ಆಗುತ್ತೆ. ನಂಗೆ ಆಶ್ಚರ್ಯ ಆದ್ರೆ ನಮ್ಮ ಸ್ವಾಮಿಗಳಲ್ಲೇ ಆ ವಿದ್ಯೆ ಆ ನಿಷ್ಠೆ ಆ ತತ್ಪರತೆ ಎಲ್ಲ ಸೇರ್ಬೇಕು. ಈ ಕೆಲಸದಲ್ಲಿ ನಮ್ಮಂತಲ್ಲಿ ವಿದ್ಯೆ ಇಲ್ಲ ಆವಷ್ಟು ಆರಂಭದಲ್ಲಿ ಬರೀ ಕೂತು ಮಾಡ್ತೀವಿ ಇಲ್ಲ ನಮ್ಮ ಅಣ್ಣ ಅಂದ್ರಲ್ಲಿ ವಿದ್ಯೆ ಇದೆ ನಿಷ್ಠೆ ತತ್ಪರತೆ ಇಲ್ಲ. ತುಂಬಾ ನಾನು ನೋಡಿದ್ದೀನಿ ಯಾರಲ್ಲಿ ವಿದ್ಯೆ ತುಂಬಾ ಚೆನ್ನಾಗಿರುತ್ತೋ ಅವರು ಹಾಗೆ ನೋಡಿದ್ರೆ ಈ ಜನಾರ್ದನ ಹೆಗಡೆ ಇವರೆಲ್ಲ ಇದಲ್ಲ ಅವ್ರು ವಿದ್ಯಾವಂತರು ನಿಷ್ಠಾವಂತರು ಮಾಡ್ತಾರೆ. ಅವ್ರು ಜನಾರ್ದನ ಹೆಗಡೆ ಹೇಳಿದ್ರೆ ಆಗತ್ತೆ ಮಾಡಿದ್ರೆ ಅವ್ರು ಹುಸ್ತು ಬರೋರು ತುಂಬಾ ಚೆನ್ನಾಗೂ ಬರೀತಾರೆ ಅವರು ಜನಾರ್ದನ ಹೆಗಡೆನೇ ಹಿಡಿಬೋದು ಹೆಂಗ್ ಬರೀತಾರೆ ವ್ಯಾಕರಣ ತುಂಬಾ ಬರೀತಾರೆ ಅವರು ಸಿದ್ಧಿ ಕೌಮುದಿ ಇದು ರೂಪಸಿದ್ಧಿ ಆಮೇಲೆ ಅಷ್ಟಾಧ್ಯಾಯ ಅದ್ಬಡಿಲಿ ಇದು ಪೂರ್ತಿ ಅಷ್ಟಾಧ್ಯಾಯ ಮಾಡಿದ್ದಾರೆ. ಇಲ್ಲ ಶ್ರೀಹರಿ ಜಗದ್ಗುರು ಅಪ್ರಿಷಿಯೇಟ್ ಮಾಡಿದ್ರು ₹2 ಅವರು ಯಾಕಂದ್ರೆ ತುಂಬಾ ವಿದ್ಯಾವಂತ ಆಮೇಲೆ ನಮ್ಮ ದೇಶಕ್ಕೆ ರತ್ನ ಅವರಲ್ಲ ಭಾರತ ರತ್ನ. ಎಷ್ಟು ಸರಳವಾಗಿ ಬರೀತಾರೆ ಗೊತ್ತಾ ಅವರು ತುಂಬ ಅಷ್ಟು ವಿದ್ಯಾವಂತ ತುಂಬಾ ಸರಳವಾಗಿ ಬರೀತಾರೆ ಎಲ್ರಿಗೂ ಅರ್ಥವಾಗಿ ಬರೀತಾರೆ. ಸಂಧಿ ಸಮಾಸ ಕಾರಕ ಅಂತ ಸಣ್ಣ ಸಣ್ಣ ಪುಸ್ತಕ ಬರೀತಾರೆ ತೀರ ಉದಾಹರಣೆ ಕೊಟ್ಕೊಂಡು ನಮ್ಮ ಮಕ್ಕಳಿಗೆ ಆ ಪಾಠ ಹೇಳೋದು ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆಯ್ತಾ ವರ್ತಮಾನವಾದರೆ ಅದು ಕಾರ್ಯವಾಗಿ ಹುಟ್ಟಾಗ್ಬಿಟ್ಟು ನಾಶವಾಗಿ ಆಗುತ್ತೆ ಅಂತ ಅದನ್ನ ನಾಶ ಮಾಡೋ ಅವಶ್ಯಕತೆ ಸ್ವತಃ ನಾಶ ಆಗೋದೇ ಅದನ್ನ ನಾಶ ಮಾಡೋ ಅವಶ್ಯಕತೆ ಇಲ್ಲ. ಶ್ರುತೇರ್ವಿಲಯ ತಾತ್ಪರ್ಯೇ ಫಲಮಾಕಸ್ಮಿಕಂ ಭವೇತ್ ಫಲಾರ್ಥಾಚೇಲ್ಲಯೇನ ಸ್ಯಾದ್ ನೋಭಯಂ ವಾಕ್ಯಭೇದತಃ ಶ್ರುತೇರ್ವಿಲಯ ತಾತ್ಪರ್ಯೇ ಶ್ರುತೇಃ ವಿಲಯ ತಾತ್ಪರ್ಯೇ ಫಲಂ ಆಕಸ್ಮಿಕಂ ಭವೇತ್ ಫಲಾರ್ಥ ಚೇತ್ ಲಯೇ ನ ಸ್ಯಾತ್ ನ ಲಯಾರ್ಥ ಚೇತ್ ಫಲಂ ನ ಸ್ಯಾತ್ ಉಭಯಂ ವಾಕ್ಯಭೇದತಃ. ಕರೆಕ್ಟ್ ಇದು ಬಂತಿದ್ದು ಅದು ಇನ್ನೊಂದು ಪ್ರಮಾಣ ಲಯನಿಷ್ಠವಾದರೆ ಇನ್ನೊಂದಲ್ಲ ಯಾವ್ದಲ್ಲ ಅಂದ್ರು
ಹಾ ಹಾ ವಸ್ತುಬೋಧಕವಲ್ಲ ಅಂದ್ರು. ಇವಾಗ ಫಲ ಅಂದ್ರು. ಆಗ ಅಗ್ನಿಹೋತ್ರಾದಿ ಕರ್ಮಗಳನ್ನ ಶಾಸ್ತ್ರ ವಿಧಾನ ಮಾಡ್ತಲ್ಲ, ಆ ಫಲಕ್ಕಾಗಿ ವಿಧಾನ ಮಾಡುತ್ತೋ ಲಯಕ್ಕಾಗಿ ವಿಧಾನ ಮಾಡುತ್ತೋ? ಸ್ವರ್ಗಾದಿ ಫಲಪ್ರಾಪ್ತಿಗಾಗಿ. ಈಗ ಯಾವ್ಯಾವ ಬೈಕಿಯವರು ಶ್ರುತಿ ಹತ್ರ ಹೋಗಿ ಏನೇನು ಕೇಳ್ತಾರೋ ಅವರಲ್ಲಿ ಆಯಾ ಬೈಕೆ ಹಿಡಿಯೋದಕ್ಕಾಗಿ ಕರ್ಮ ಹೇಳುತ್ತೆ. ಪಾಯಾನ್ ಪ್ರಾಪ್ತಿ ಹಾನಾರ್ಥ. ನಿಮಗೆ ಮಕ್ಕಳು ಬೇಕೋ ಅಂದ್ರೆ ಈ ಕರ್ಮ ಮಾಡು, ಐಶ್ವರ್ಯ ಬೇಕೋ ಇದನ್ನ ಮಾಡು, ಸ್ವರ್ಗ ಬೇಕೋ ಅದನ್ನ ಮಾಡು. ಬ್ರಹ್ಮ ಆಯಾಯ ಕಾವಲಿಗೆ ಆಯಾಯ ಫಲವನ್ನು ವಿಧಿಸುತ್ತೆ ಶಾಸ್ತ್ರ. ಅದಕ್ಕಾಗಿ ವೇದ ಬಂದಿದೆ ಅಂದ್ರೆ ಲಯಕ್ಕೆ ಅಂತ ಹೇಳ್ಬೇಡ. ಲಯಕ್ಕೆ ಅಂತ ಅಂದ್ರೆ ಅವಾಗ ಆ ಫಲ ಆಗುವುದು ಆಗದೇನೆ ಇರ್ಬೋದು. ಆಗಲ್ಲ ಅಂದ್ರೆ ಲಯಕ್ಕಾದ್ರೆ ಫಲ ಹೆಂಗಾಗುತ್ತೆ ಅಲ್ವಾ? ಲಯಕ್ಕೋಸ್ಕರವಾಗಿ ವೇದ ಶ್ರುತಿ ಬಂದಿದೆ ಅಂತ ಆದರೆ ಶ್ರುತಿಗೆ ತಾತ್ಪರ್ಯವು ಲಯದಲ್ಲಿದೆ ಎಂದಾದರೆ ಬರ್ಕೊಳ್ಳಿ. ಶ್ರುತಿಗೆ ಲಯದಲ್ಲಿ ತಾತ್ಪರ್ಯವಿದೆ ಎಂದಾದರೆ ಲಯದಲ್ಲಿ ಪ್ರಪಂಚ ಪ್ರವಿಲಯದಲ್ಲಿ ಅಂತ ಸಹ ಶ್ರುತಿಗೆ ಪ್ರಪಂಚವನ್ನು ಪ್ರಪಂಚ ಪ್ರವಿಲಯ ಮಾಡುವುದರಲ್ಲಿ ತಾತ್ಪರ್ಯವಿದೆ ಎಂದಾದರೆ ಏನ್ ಬರ್ಕೋಬೇಕು? ಆಗ ಆಯಾ ಕರ್ಮಕ್ಕೆ ಹೇಳಿದ ಫಲವು ಆಕಸ್ಮಿಕ ಅಂದ್ರೆ ಬೈ ಚಾನ್ಸ್ ಆಗುದು ಅಗ್ದಿ ನಿರ್ಬಂಧ ಆಗಲ್ಲ ಅಂತ ಆಗತ್ತೆ. ಆಕಸ್ಮಿಕ ಅಂದ್ರೆ ಯಾರು ಇದನ್ನ ಇಟ್ಕೊಳ್ಳಿ. ಬೈ ಚಾನ್ಸ್ ಅಷ್ಟೇ. ಬೈ ಚಾನ್ಸ್ ಬಂತು, ಬರೋಕ್ ಸಾಧ್ಯ ಇಲ್ಲ. ಬೈ ಚಾನ್ಸ್ ಬರೋ ಹಾಗಿಲ್ಲ. ಯಾಕೆಂದ್ರೆ ಲಯಕ್ಕಿದ್ಮೇಲೆ ಬರಕ್ ಬೇರೆ ಹೇಳ್ಬಿಟ್ರು ಕಾಕ್ತಾಳೀಯವಾಗಿ ಬಂತು ಅಂತ ಹೇಳ್ಬೋದು. ಶೇರ್ ಆಗಲ್ಲ. ಅಲ್ಲ ನೆರಳು ಆಗೋದು ಅದು ಅದಕ್ಕೆ ಹೇಳ್ತಾರೆ ಆಯ್ತು ಅಂತ ಹೇಳಕ್ ಆಗಲ್ಲ ಅಂತ. ಕರ್ಮದಿಂದಲೇ ಫಲ ಆಯ್ತು ಅಂತ ಹೇಳಕ್ ಆಗಲ್ಲ. ನೆರಳು ಅದು ಏನೋ ಒಂದು ಹೆಸರು ಮೀಮಾಂಸಕರು ಜೊತೆಯಲ್ಲಿ ಆಗುವ ಫಲ ಅಂತ. ಪದ ಇದೆ ವೇದಾಂತದಲ್ಲಿ, ಜೊತೆಯಲ್ಲಿ ಆಗುವಂತ ಅನುಕ್ರಮಣಿಕ ಪ್ರಪಂಚ ಪ್ರವಿಲಿಯಲ್ಲಿ ಶ್ರುತಿಗೆ ತಾತ್ಪರ್ಯವಿದ್ದದ್ದಾದ್ರೆ ಫಲವು ಆಕಸ್ಮಿಕ ಬೈ ಚಾನ್ಸ್ ಅದು ಆಗ್ಬೋದು ಆಗದೆ ಇರ್ಬೋದು ಅಂತ ಆಗತ್ತೆ. ಇನ್ನು ಫಲಕ್ಕಾಗಿ ಇರೋದು ಕರ್ಮಗಳು ಅಂತ ಆದ್ರೆ ವೇದಗಳು ಅಂತ ಆದ್ರೆ ಲಯಕ್ಕೆ ಅಂತ ಹೇಳ್ಬಾರ್ದು. ಎರಡಕ್ಕೂ ಅಂತಂದ್ರೆ ಅದು ಹೊಂದಲ್ಲ, ವಿರುದ್ಧ. ಅದು ಒಂದು ಇದು ಕತ್ಲೆಗೂ ಲೈಟು ಬೆಳಕಿಗೂ ಲೈಟು ಅಂತ ಆಗಲ್ಲಪ್ಪ. ಲಯಕ್ಕಾಗ ಆಗುವುದಿಲ್ಲ, ಅದು ಲಯಕ್ಕಾಗಿ ಅಂತ ಆಗುವುದಿಲ್ಲ. ಎರಡೂ ಆಗಲಿ ಅಂದ್ರೆ ವಾಕ್ಯಭೇದವಾಗತ್ತೆ. ವಾಕ್ಯಭೇದ ದೋಷ ಸಂಭವತ್ಯೇಕ ವಾಕ್ಯಭೇದೋ ನೈಜು. ಅಣ್ಣ ಅವ್ರು ಬರ್ತಾ ಇದ್ದಾರೆ, ಜನ ಊಟ ಬರ್ತಾರೆ. ಹೋಗ್ಬೇಕು, ನೀವು ಕರ್ಕೊಂಡು ಹೋಗ್ಬೇಕಲ್ಲ. ನೀವು ಇಟ್ಕೊಂಬಿಡಿ ಅಲ್ಲ ಕೇಳ್ತೀನಿ ಅವ್ರಿಗೆ, ಅವ್ರಿಗೆ ಇಷ್ಟ ಆಗ್ಬೇಕಲ್ಲ. ನೀವ್ ಹೋಗ್ಬೋದು, ಅವ್ರು ಬೇಡ ಅಂದ್ಬಿಟ್ರ ನಾನ್ ಹೋಗಲ್ಲ, ಅವ್ರಿಗೂ ಇಷ್ಟ ಆಗಲ್ಲ. ಹಂಗಲ್ಲ, ಬರ್ಬೇಕು, ಬಂದು ನೋಡಿ. ದ್ವಾರಕಾ ದೊಡ್ಡ ಗುರು ಬಂದಿದ್ದಾರೆ. ಹಾ, ದ್ವಾರಕಾ ಪೀಠಾಧೀಶ ಚತುರಮ್ಮನ ಬಿಡಿದ ಅದು ಒಂದು ಪಶ್ಚಿಮ ಪೀಠ. ಶೃಂಗೇರಿ ದಕ್ಷಿಣ, ಬದರಿ ಉತ್ತರ, ಪೂರಿ ಪಶ್ಚಿಮ, ಪೂರ್ವ, ದ್ವಾರಕಾ ಪಶ್ಚಿಮ. ಒಳಗೆ ಹೋಗ್ಬೇಕಂತ ಒಬ್ರು ಬಿದ್ದ. ಇನ್ನೂ ಬರ್ತಿಂತ ಇನ್ನು ಎಷ್ಟು ಇಲ್ಲಿ ಅವ್ರ ದೊಡ್ಡ ಗುರುಗಳಿಗೆ ಸೀರಿಯಸ್ ಆಗಿದೆ. ಅದು ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ. ಕೋಮಾದಲ್ಲೋ ಇದೆಲ್ಲೋ ತುಂಬಾ ವಯಸ್ಸಿದೆ, ಬಹುದು ನಿಂತಿದ್ದಾರೆ. ತುಂಬಾ ಕೂಡ್ತಾರೆ ಬಿಡ್ತಾರೆ ಓದಿಲ್ಲ. ನಮ್ಮ ತೇಜು ಹೋದ ಅವ್ನು ಕೂಡಿಸ್ತಾರೆ ಅಲ್ಲೇ ಅಂತ. ಸುಮನ ಅಕ್ಕ
ಅವ್ರಿಗೆ ಸೇವೆ ಮಾಡಕ್ಕೆ ಯಾರು ಬೇಕಂತೆ. ಅಲ್ಲ ಲಕ್ಷ್ಮಿ ಕೊಡ್ಬೋದು. ಶಿಖಾವಂತರು ಬ್ರಹ್ಮಚಾರಿಗಳು ಸೇವೆ ಮಾಡಕ್ ಬೇಕಂತೆ. ತೇಜು ಕಳಿಸ್ಬಿಡ್ತೀನಿ ಅಂತಾರೆ ಗುರುಗಳು. ಅಲ್ಲ ಅವರೇ ಕೇಳ್ತಿರೋದಂತೆ ಯಾರು ಬೇಕು ಅಂತ. ಆಗ್ಬೋದು ಅಂತೀನಿ ನಾನು. ಅಲ್ಲ ಅವರೇ ಯಾರು ಬೇಕು ಅಂತ ಕೇಳ್ತಿದಾರಂತೆ. ಅದಕ್ಕೇನೆ ಹೋಗ್ಬಿಡ್ತಿದ್ದಾರೆ. ಇಲ್ಲ ಅವ್ರು ಹುಡುಗಿ ಹುಟ್ರಲ್ಲ ಬರೀ ಕೈ ಕಾಲು ಹಾ ಹೇಳಿ. ಅಲ್ಲಿ ಡಾಕ್ಟರ್ ಹತ್ರ ಮಾತಾಡೋದು. ಇದು ಲಯ ತಾತ್ಪರ್ಯ ನಂಗೆ ಇದೊಂಚೂರು ಅರ್ಥ ಆಗ್ಲಿಲ್ಲ, ಒಂದ್ಸಲ ಹೇಳಿ. ಲಯ ತಾತ್ಪರ್ಯ ಅಂದ್ರೆ ಪ್ರಪಂಚವನ್ನು ಕರಗಿಸೋದ್ರ ತಾತ್ಪರ್ಯವಿದೆ ವೇದಕ್ಕೆ ಅಂದ್ರೆ. ಕರಗಿಸ್ಬೇಕು. ಹಾಗೆ ಸಕ್ಕರೆ ಕರಗಿಸೋದು ಅಂತ ಯಾಕೆ ಕರಗಿಸೋದು ಅಂತ ನಂಗೆ ಅವ್ರು ಹೇಳ್ತಾರೆ. ಒಬ್ಬ ವಾದಿಗಳಿದ್ರು, ಆ ವಾದಿಗಳು ಪ್ರಪಂಚವನ್ನು ಕರಗಿಸಿದ್ರೆ ಮೋಕ್ಷ ಆಗತ್ತೆ, ಪ್ರಪಂಚ ಇರುವವರೆಗೂ ಮೋಕ್ಷ ಆಗಲ್ಲ. ಪ್ರಪಂಚ ಕಾಣ್ತಾ ಇದ್ದೆ ರಾಗದ್ವೇಷ ಬರುತ್ತೆ, ಭಯ ಬರುತ್ತೆ, ಶೋಕಮೋಹ ಬರುತ್ತೆ. ಪ್ರಪಂಚವನ್ನು ಇಲ್ಲ ಅಂತ ಮಾಡ್ಬೇಕು. ಅದಕ್ಕೆ ಲಯ ಅಂತನಾ ಅನ್ಸ್ಬೇಕು. ಸಕ್ಕರೆ ನೀರಲ್ಲಿ ಕರಗಿಸುವ ಹಾಗೆ ಪ್ರಪಂಚವನ್ನು ಕರಗಿಸ್ಬಿಡ್ಬೇಕು. ಅಪ್ಪ ಪ್ರಪಂಚ ಕಾಣಲ್ಲ ಅಂತ ಆದ್ರೆ ನೀವು ಮೋಕ್ಷ ಆಯ್ತು. ಪ್ರಪಂಚ ಕಾಣುವವರೆಗೂ ಮೋಕ್ಷ ಆಗಲ್ಲ. ಓಕೆ, ಹಾಗೆ ಅರ್ಥ. ಇದು ವಿಧಿ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ. ಕರ್ಮ ಮಾಡ್ಬೇಕು ಅನ್ನೋ ವಿಧಿ. ಅಗ್ನಿಹೋತ್ರ ಮಾಡ್ಬೇಕು, ಯಜ್ಞ ಮಾಡ್ಬೇಕು, ಅದು ವಿಧಿ. ಆ ವಿಧಿ ಪ್ರಪಂಚ ಕರಗಿಸೋಕೋ ಅಥವಾ ಫಲಪ್ರಾಪ್ತಿಗೋ, ವರ್ಗ ಪಡೆಯೋಕೆ, ಮಕ್ಕಳು ಪಡೆಯೋಕೋ, ಅದಕ್ಕಾದ್ರೆ ಇದಲ್ಲ. ಅದು ಎರಡಕ್ಕೂ ಅಂತಂದ್ರೆ ಅದು ವಾಕ್ಯ ಭೇದವಾಗುತ್ತೆ, ಅದು ಹೊಂದಲ್ಲ. ಅದು ಯಾವ್ದು ಸರಿಯಾಗಿಲ್ಲ. ಇವ್ರು ಬೇಕಂತೆ ಒಬ್ರು. ಇದೆಲ್ಲ ಗುರುಳ ವಾಕ್ಯ. ನಾನು ಹೋಗಲ್ಲ ಸುಮ್ನೆ ನನ್ ಜೊತೆ ಬಾ. ನೀವು ಬಂದ್ರೆ ಅಲ್ಲಿ ಹಿಂಗ್ ಸಿಕ್ಕಾಕ ಸುಡಿದ್ರೆ ನಾವು ಬಾ. ನೀನ್ ನೋಡ್ತೀವಿ ಬಂದ್ಬಿಟ್ಟು ಆಮೇಲೆ ಆಗಲ್ಲ ಅಂದ್ರೆ ಈಗ ಅದಕ್ಕೋಸ್ಕರ ಬಂದ್ಬಿಡ್ತಾರೆ. ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟೈಮ್ ಕೊಡಿ ಬರೋದು. ತಾತ್ಪರ್ಯ ಅಂದ್ರೆ ಶ್ರುತಿ ತಾತ್ಪರ್ಯ, ಲಯ ತಾತ್ಪರ್ಯ ಅಂದ್ರೆ ಎರಡು ಏನು? ತಾತ್ಪರ್ಯ ಅಂದ್ರೆ ಅದನ್ನೇ ಹೇಳ್ತಾ ಇರೋ ತಾತ್ಪರ್ಯ. ತತ್ಪರಸ್ಯ ಭಾವ. ಅದನ್ನ ಫಲಪ್ರಾಪ್ತಿಗೆ ಅಂತ ಹೇಳಿದ್ರೆ ಫಲ ತಾತ್ಪರ್ಯ. ಲಯವನ್ನೇ ಹೇಳಿದೆ ಅಂದ್ರೆ ಲಯದ ತಾತ್ಪರ್ಯ. ಶ್ರುತಿಯಿಂದ ವೇದಕ್ಕೆ ಫಲ ತಾತ್ಪರ್ಯ, ಲಯ ತಾತ್ಪರ್ಯ. ಶ್ರುತಿ ತಾತ್ಪರ್ಯ ಅಲ್ಲ. ಶ್ರುತಿಗೆ ಫಲದ ತಾತ್ಪರ್ಯ ಒಂದು, ಶ್ರುತಿಗೆ ಲಯದ ತಾತ್ಪರ್ಯ ಇನ್ನೊಂದು. ಫಲದಲ್ಲಿ ಶ್ರುತಿ ತಾತ್ಪರ್ಯ ಉಳ್ಳದ್ದಾದರೆ ಇಲ್ಲ, ಲಯದಲ್ಲಿ ಶ್ರುತಿ ತಾತ್ಪರ್ಯ ಇದ್ರೆ ಅಂತ. ಲಯದಲ್ಲಿ ಶ್ರುತಿ ತಾತ್ಪರ್ಯ, ಫಲದಲ್ಲಿ ಶ್ರುತಿ ತಾತ್ಪರ್ಯ. ಶ್ರುತಿಗೆ ಅಂದ್ರೆ ವೇದಕ್ಕೆ ಫಲ ಹೇಳಿದ್ರು ತಾತ್ಪರ್ಯ, ಲಯ ಹೇಳಿದ್ರು ತಾತ್ಪರ್ಯ ಅಂತ ಎರಡರಲ್ಲೂ ತಾತ್ಪರ್ಯ ಅಂತ ಮೂರನೇದು. ಫಲದಲ್ಲಾದ್ರೆ ಲಯಕ್ಕಾಗಲ್ಲ, ಲಯದಲ್ಲಾದ್ರೆ ಫಲಕ್ಕಾಗಲ್ಲ. ಎರಡಕ್ಕೂ ತಂದ್ರೆ ವಾಕ್ಯ ಭೇದವಾಗತ್ತೆ, ಅದು ಹೊಂದಲ್ಲ. ಗುರುಗಳೇ, ಅವ್ರಿಗೆ ಅಡ್ಗೆ ಮಾಡೋರ್ ಬೇಕು. ನೀವು ತೇಜುನ್ ಕರ್ಕೊಂಡ್ ಹೋದ್ರೆ ಫಸ್ಟ್ ಅಡ್ಗೆ ಹೇಳ್ಕೊಡ್ಬೇಕು ತೇಜುಗೆ. ಅದೆಲ್ಲ ಎಲ್ಲವೂ ಅದ ಅಮ್ಮ ಹೋದ್ ಮಾಡ್ತಾ ಕಲಿತಾರಮ್ಮ. ನೀವ್ ಯಾಕೆ ಅವರು ಫುಲ್ ಅಡ್ಗೆ ಮಾಡಿ ನೋಡ್ಕೊಳ್ಳೋರು, ವೇದ ಕಲಿಯೋರು ಎಲ್ಲ ಆಗೋರ್ ಬೇಕು ಅವ್ರಿಗೆ. ಮಾಡ್ತಾನೆ. ತುಂಬಾ ಇಷ್ಟ ಸನ್ಯಾಸಿ ಮಾಡ್ಬೇಕು ಅಂದ್ರೆ. ತುಂಬಾ ಇಷ್ಟ. ಫಸ್ಟ್ ಅಡ್ಗೆ ಮಾಡಕ್ ಬರತ್ತಾ ಕೇಳ್ಕೊಳ್ಳೋಣ. ಖಂಡಿತ ಬರಲ್ಲ. ಅಡ್ಗೆ ಕಾಫಿನೂ ಮಾಡಕ್ ಬರಲ್ಲ. ಎಲ್ಲ ಬರ್ತೇಮ್ಮ, ಸುಮ್ಮನೆ ಹೇಳ್ತೇನೆ. ಅಡ್ಗೆ ಖಾಲಿ ಮಾಡಕ್ ಬರುತ್ತೆ. ನೋಡೋಣ, ಇವಾಗ ಕರ್ಕೊಂಡು ಹೋಗೋಣ. ಅವೇನಂತ ನೋಡೋಣ. ಅವ್ರೇನು ಕಲ್ಸ್ಕೊಡ್ತಾರೆ. ಹಿಂಗ್ ಮಾಡಪ್ಪ ಅಂತಾರೆ. ಮೆಣಸಿನ್ಕಾಳು ಹಾಕೋ, ಉಪ್ಪಿನಕಾಯಿ ಇದಕ್ ಬಗ್ಗೆ ಮೆಣಸಿನ್ಕಾಯಿ ಬಗ್ಗೆ ಮೆಣಸಿನ್ಕಾಳು ಹಾಕ್ಬಿಡ್ತಾರೆ. ಅಲ್ಲಲ್ಲ, ಒಟ್ಟು ಅಲ್ಲಿಗೆ ಆಶ್ರಮ ಬೇಕು. ಫ್ಲೈಟ್ ಕರ್ಕೊಂಡು ಹೋಗ್ತಾರಂತೆ. ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರು ಹುಡುಗನ್ನ. ತೇಜೋ ಫ್ಲೈಟಲ್ಲೇ ಬರ್ಲಂಬ. ಹೆಂಗ್ ಅನುಕೂಲ ಆಗ್ತಿದ್ಯೋ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಂಗೆ
ಹಂಗೆ ಕೋಲಿ ಅಪ್ಪ. பொம்மை பாரு பொம்மை ஆம்பளை சாப்பிடுப்பா ஹம்பி ஹம்பி ಪ್ರಪಂಚ ಪ್ರವಿಲಯೇ ನೀವ ಸರ್ವಾನರ್ಥ ಪ್ರಹಾಣದ ಪುರುಷಾರ್ಥಸ್ಯ ಸಂಸಿದ್ಧೇ ವಿದ್ಯಾ ನೈಷ್ಫಲ್ಯಮಾಪತೆ ಜ್ಞಾನ ಜ್ಞಾನ ವೇದ ಹೇಳಿದಲ್ಲ ವೇದಕ್ಕೆ ಅದ್ ಹೇಳಿ ಇವಾಗ ಎಷ್ಟು ತರಹ ಯುಕ್ತಿ ಹೇಳಿದ್ರೆ ಹೇಳ್ತಾ ಇದ್ದಾರೆ ಪ್ರಹಾಣತಃ ಪುರುಷಾರ್ಥ ಸಂಸಿದ್ಧೇಃ ವಿದ್ಯಾ ನೈಷ್ಫಲ್ಯಮಾಪತೇತ್ ಶ್ರುತೌ ವಿದ್ಯಾ ಉಪದಿಷ್ಟಾ ವಾ ನ ವಾ ಉಪದಿಷ್ಟಾ ಚೇತ್ ತಸ್ಯ ವಿಷಯಃ ಕಃ ತಸ್ಯಾಹ ವಿದ್ಯಾಯಾಃ ಕಃ ವಿಷಯಃ ಪ್ರಪಂಚ ಪ್ರಲಯ ಕಾರ್ಯರೂಪಃ ಪ್ರಪಂಚ ಪ್ರವಿಲಯನಂ ಕ್ರಿಯಾರೂಪ ಅದು ಕಾರ್ಯರೂಪ ವಿದ್ಯಾರೂಪ ಅಲ್ಲ ಈ ತರ ಪ್ರವಚನ ಪ್ರವಿಲಯ ಮಾಡ್ಕೊಂಡ್ರೆ ಈ ತರ ಆಗತ್ತೆ ಪ್ರಪಂಚ ಪ್ರಲಯ ಮಾಡ್ಬಿಡಿ ಗಂಧ ಕೊಂಡು ಹೀಗೆ ಚೇತೆ ಮುಗಿಸ್ಬಿಟ್ರೆ ಮತ್ತೆ ಅರಿವಿನ ಇಲ್ಲ ಮಾಡ್ಕೊಂಡು ಇಲ್ಲೇ ಇಲ್ಲ ವಸ್ತು ಬೇಡ ನೀವ್ ಹೇಳ್ಬಿಟ್ರ ಅವ್ರು ಹೋಗ್ಬೇಕಲ್ಲ ಮಾಡಬ ಪ್ರಪಂಚ ವಿಲಯೇನ ಏವ ಸರ್ವಾನರ್ಥ ಪ್ರಹಾಣತಃ ಪುರುಷಾರ್ಥಸ್ಯ ಸಂಸಿದ್ಧೇಃ ವಿದ್ಯಾ ನೈಷ್ಫಲ್ಯಂ ಆಪತೇತ್ ಪ್ರಪಂಚಸ್ಯ ಪ್ರವಿಲಯೋ ನಾಮ ವಿಲಯೋ ನಾಮ ಅಭಾವಗಮನ ಪ್ರಪಂಚವನ್ನು ಕರಗಿಸೋದ್ರಿಂದ ಇಲ್ಲ ಮಾಡೋದ್ರಿಂದೇನೆಯೇ ಎಲ್ಲಾ ಅನರ್ಥವೂ ಬಿಟ್ಟು ಹೋಗುತ್ತೆ ಮತ್ತು ಎಲ್ಲಾ ಪುರುಷಾರ್ಥವೂ ಸಿದ್ಧವಾಗ್ಬಿಡುತ್ತೆ ಅಷ್ಟಂದ್ರೆ ಅನರ್ಥವೂ ಹೋಗ್ಬಿಡುತ್ತೆ ಪುರುಷಾರ್ಥವೂ ಆಗ್ಬಿಡುತ್ತೆ ಇನ್ನು ವಿದ್ಯೆ ಅದಕ್ಕೆ ಬೇಕಾವಾಗ ಆತ್ಮಜ್ಞಾನ ದಂಡ ಆತ್ಮಜ್ಞಾನ ಆತ್ಮಜ್ಞಾನ ಉಪಯೋಗ ಇಲ್ಲ ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ದ್ವಿಜವ್ಯ ಯಾಕೆ ಹೇಳ್ಬೇಕು ಆತ್ಮಾಂಚೆ ದ್ವಿಜಾನಿಯಾದ ಅದೇ ಕಷ್ಟ ಬ್ರಹ್ಮವಿದಾ ವಿತು ಆಪ್ನೋತಿ ಬರ್ ಏನ್ ಅರ್ಥ ಅದು ಇಲ್ಲೇ ಇಲ್ಲ ಇರೋದಿಲ್ಲ ಮನಸ್ಸು ಬುದ್ಧಿಯೂ ಇರಲ್ಲ ಯಾವ್ದೊಂದು ಜ್ಞಾನ ಆಗ್ಬೇಕೋ ಆ ಜ್ಞಾನ ಆಗ್ಬೇಕಾದ್ರೆ ಮನಸ್ಸು ಬುದ್ಧಿ ಅದು ಲಯ ಆಯ್ತು ಇನ್ಸ್ಟ್ರೂಮೆಂಟ್ ಸಮೇತ ಎಲ್ಲ ಲಯ ಆಯ್ತು ಯಾವ್ದೇ ಜ್ಞಾನ ಯಾರಿಗೆ ಜ್ಞಾನ ಎಲ್ಲಿ ಜ್ಞಾನ ಹೇಗೆ ಜ್ಞಾನ ಪ್ರಪಂಚವನ್ನ ಕರಗಿಸುವುದರಿಂದಲೇನೆಯೇ ಪ್ರಪಂಚವನ್ನ ಕರಗಿಸುವುದರಿಂದಲೇನೆಯೇ ಎಲ್ಲ ಅನರ್ಥವೂ ಬಿಟ್ಟು ಹೋಗುವುದರಿಂದಲೂ ಪುರುಷಾರ್ಥವು ಪೂರ್ಣವಾಗಿ ಕೈಗೂಡುವುದರಿಂದಲೂ ಮತ್ತೆ ಅವರಿಗೆ ಪುರುಷಾರ್ಥ ಪ್ರಾಪ್ತಿಗೆ ವಿದ್ಯೋಪದೇಶ ಮಾಡೋದು ವ್ಯರ್ಥ ಆಗುತ್ತೆ ಅವನಿಗೆ ಪುರುಷಾರ್ಥ ಪ್ರಾಪ್ತಿಗಾಗಿ ವಿದ್ಯೆಯನ್ನು ಹೇಳೋದು ನಿಷ್ಫಲ ವ್ಯರ್ಥ ಮತ್ತೆ ಅವರಿಗೆ ಅಷ್ಟು ಬ್ರಾಕೆಟ್ ಮತ್ತೆ ಅವನಿಗೆ ವಿದ್ಯೋಪದೇಶ ಮಾಡುವುದು ಅವನಿಗೆ ಅಷ್ಟು ಮಾತ್ರ ಇದು ಬ್ರಾಕೆಟ್ ಮತ್ತೆ ಅವನಿಗೆ ಅದಷ್ಟು ಬ್ರಾಕೆಟ್ ವಿದ್ಯೋಪದೇಶ ಮಾಡುವುದು ವ್ಯರ್ಥವಾಗುತ್ತೆ ವಿದ್ಯೆಯಲ್ಲಿ ಯಾವ ವಿದ್ಯೆ ಅಧ್ಯಾತ್ಮ ವಿದ್ಯೆ ಬ್ರಹ್ಮಾತ್ಮಿಕತ್ವ ವಿದ್ಯೆ ಬ್ರಹ್ಮವು ಆತ್ಮ ಒಂದೇ ವಿದ್ಯೆ ಜ್ಞಾನ ವಿದ್ಯೆ ಜ್ಞಾನ ಇದೆ ಜ್ಞಾನೋಪದೇಶ ದಂಡ ಅಂತ ಇದ್ದಾರೆ ಎಣ್ಣೆ ಒಳ್ಳೆ ಅತ ಐಕಾತ್ಮಯಾಥಾತ್ಮಜ್ಞಾನಾದಿಜ್ಞಾನಹಾನತಃ ಅತ ಐಕಾತ್ಮ್ಯಯಾಥಾತ್ಮ್ಯಜ್ಞಾನಾದಜ್ಞಾನಹಾನತಃ ಕೇಳ್ತಾ ಇಲ್ಲ ಓಹ್ ಇದು ಎಷ್ಟೈತೆ ಸೆಕೆ ಆಯ್ತಲ್ಲ ಅಂತ
अत ऐकात्म्ययाथात्म्यज्ञानादज्ञानः नतः सिद्धे पुमर्थे विलय कल्पना निष्प्रयोजना सिद्धे पुमर्थे विलय कल्पना निष्प्रयोजना विलय कल्पना भाषा सिद्धे पुमर्थे विलय कल्पना निष्प्रयोजना अतः ऐकात्म्याथात्म्यज्ञानात् अज्ञानः नतः सिद्धे पुमर्थे विलय कल्पना निष्प्रयोजना अतः therefore ಆದ್ರಿಂದ ಐಕಾತ್ಮ್ಯ ಯಾಚಾತ್ಮ ಐಕಾತ್ಮ್ಯದ ನಿಜ ಸ್ವರೂಪ ಐಕಾತ್ಮ್ಯನು ಬ್ರಹ್ಮವು ಆತ್ಮವು ಒಂದೇ ಅಂತ ತಿಳ್ಕೊಳ್ಳೋ ಜ್ಞಾನ ಆ ಜ್ಞಾನದ ಸ್ವರೂಪ ಏನಿದೆಯೋ ಆ ಸ್ವರೂಪದಿಂದಲೇ ಐಕಾತ್ಮ್ಯ ಜ್ಞಾನದಿಂದಲೇ ಅಜ್ಞಾನ ಬಿಟ್ಟೋಗ್ಬಿಡತ್ತೆ ಯಾಕ ಐಕಾತ್ಮ್ಯದ ಯಾಚಾತ್ಮ ಈ ಎರಡು ಬ್ರಹ್ಮಾತ್ಮಗಳ ನಿಜ ಸ್ವರೂಪದ ಜ್ಞಾನ ಅಂತ ಅರ್ಥ ಬ್ರಹ್ಮಾತ್ಮ ಸ್ವರೂಪದ ನಿಜ ಸ್ವರೂಪದ ಜ್ಞಾನದಿಂದ ಅಜ್ಞಾನವು ಬಿಟ್ಟೋಗೋದ್ರಿಂದ ಅಷ್ಟಮಾತ್ರದಲ್ಲೇ ಪುರುಷಾರ್ಥವು ಸಿದ್ಧವಾಗೋದ್ರಿಂದ ಪುರುಷಾರ್ಥ ಬಂದಾಯ್ತು. ಇನ್ನು ವಿಲಯ ಕಲ್ಪನಾ ಇದೆಯಲ್ಲ, ಕರಗಿಸ್ಕೋಬೇಕು ಕಲ್ಪನೆ ದಂಡ ಅದು ಕರಗಿಸೋದು ಯಾರು ಮಾಡ್ಬೇಕು ಅಲ್ಲಪ್ಪ. ಹಾವಿಲ್ಲ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಅಲ್ಲಿ ಹಾವನ್ನು ಉಜ್ಬೇಕಾ? ಹಾವು ಇದಿಲ್ಲ ಅಂತ ತಿಳ್ಕೊಂಡ, ಹಗ್ಗ ಗೊತ್ತಾಯ್ತು. ಹಾವನ್ನು ಇದ್ ಮಾಡೋಕೆ ಅದನ್ನ ಉಜ್ಬೇಕು, ಬ್ರಷ್ ತಗೊಂಡು ಆ ಹಗ್ಗನ ಉಜ್ಜಿ ಹಾವನ್ನ ತೆಗೆದಾಕ್ಮೇಲೆ ಹಗ್ಗ ಗೊತ್ತಾಯ್ತ? ಬೇಕಿಲ್ಲ. ಅದ ಹಾವು ಹಗ್ಗು ಒಂದೇ, ಹಗ್ಗವೇ ಹಾವಾಗ್ತಾ ಇದೆ, ಎರಡಿಲ್ಲ ಅಂತ ಗೊತ್ತಾ ಇದ್ರೆ ಅಷ್ಟು ಮಾತ್ರಕ್ಕೆ ಹಾವು ಬಾಯ್ಕಾಗುತ್ತೆ. ಮತ್ತೆ ಹಾವನ್ನು ಕರಗಿಸೋದಕ್ಕೆ ಪ್ರಳಯ ಮಾಡ್ಬೇಕು, ಉಜ್ಜಬೇಕು, ಕ್ರಿಯೆ ಮಾಡ್ಬೇಕು ಅಂತ ಅರ್ಥ. ಆದ್ದರಿಂದ ಐಕಾತ್ಮ್ಯದ ಅಂದ್ರೆ ಬ್ರಹ್ಮಾತ್ಮೈಕ್ಯದ ನಿಜಸ್ವರೂಪದ ಅರಿವಿನಿಂದ, ಬ್ರಹ್ಮಾತ್ಮೈಕ್ಯದ ನಿಜಸ್ವರೂಪದ ಅರಿವಿನಿಂದ ಅಜ್ಞಾನವು ಬಿಟ್ಟು ಹೋಗುವುದರಿಂದ ಅಜ್ಞಾನ ಅಷ್ಟು ಮಾತ್ರದಿಂದ ಪುರುಷಾರ್ಥವು ಸಿದ್ಧವಾಗಲಾಗಿ ಮಾಡಿ ಅಷ್ಟು ಮಾತ್ರದಿಂದ ಪುರುಷಾರ್ಥವು ಸಿದ್ಧವಾಗಲಾಗಿ ಮತ್ತೆ ಲಯವನ್ನು ಮಾಡಿಕೊಳ್ಳಬೇಕು ಎಂಬ ಕಲ್ಪನೆಯು ನಿಷ್ಪ್ರಯೋಜನವೋ ವ್ಯರ್ಥವೋ. ಅಯ್ಯೋ, ಎಲ್ಲಿದ್ದೀರಿ ನೀವಿನ್ನೂ? ಎಲ್ಲ ಬರ್ಕೊಂಡಾಯ್ತು. ಅಸ್ತಮಾನ ಇದೆಯಾ? ಅಸ್ತಮಾನ ಇದೆಯಲ್ಲ, ಅಷ್ಟು ಮಾತ್ರದಿಂದ ಅಜ್ಞಾನವು ನಾಶವಾಗಲಾಗಿ, ಹಾಗೆ ಅಷ್ಟು ಮಾತ್ರದಿಂದಲೇ ಪುರುಷಾರ್ಥವು ಸಿದ್ಧವಾಗಲಾಗಿ ಮತ್ತೆ ಪ್ರಪಂಚ ಪ್ರವಲಯ ಕಲ್ಪನೆಯು ನಿಷ್ಪ್ರಯೋಜನವೋ ವ್ಯರ್ಥವೋ ಆಗುತ್ತದೆ. ಅಷ್ಟಾಗುತ್ತೆ ಅರ್ಥ. ಇಲ್ಲಿ ಅಂದ್ರೆ ಇಲ್ಲಿದೆ ಅಂತ ಅರ್ಥ. ವಿಜಯ ಪುಸ್ತಕ ಇಲ್ಲಿ, ನೀನು ಇಲ್ಲಿದೆ. ಹನುಮಂತ ಹನುಮಂತನು ಆಗಿದ್ದಾನೆ ಹೇಳುವ ಹನುಮಂತ ಇಲ್ಲಿ ಕುಳಿತಿದ್ದಾನೋ ಆಗಿದ್ದಾನೋ ಕೈ ಮುಗಿದಿದ್ದಾನೋ. ಈಗ ಮುಂದಕ್ಕೆ ಚೇಜು ಅರ್ಥ ಹೇಳ್ತಾರೆ. ಹೇಳ ಒಂದಕ್ಕೆ ಇಷ್ಟು ಸುಲಭವಾಗಿದೆಯಲ್ಲ, ಕಷ್ಟ ಇಲ್ಲ ಕಣ. ಕಷ್ಟ ಇರೋದಕ್ಕೆ ಸುಲಭ ಅಂತ ಹೇಳ್ತಿರೋದು. ವಿಷಯ ಚೇಂಜ್ ಆಯ್ತು. ಚೇಂಜ್ ಆಯ್ತಾ? ನಾನ್ ನೋಡಿಲ್ಲ ಇನ್ನು. ಕಿರಣ್ ಹೇಳ್ತಾರೆ ನೋಡಿ ಇವಾಗ. ಸ್ವಕಾರ್ಯೋಪಕ್ಷಯ ದೇವ ದೀನಾಂಚ ಪರಸ್ಪರಂ ಏಕಾಧಿಕಾರತ್ವಂ ಅಪೇಕ್ಷಾ ಭಾವತೋ ವದ. अतः स्वकार्योपक्षयात् एव विधीनां च परस्परं कुतः एकाधिकारित्वम् अपेक्षाभावतः वद.
ಏಕಾಧಿಕಾರತ್ವ ಕಾರತ್ವಂ ಕಾರಿತ್ವಂ ಇಲ್ಲ ಕಾರತ್ವಂ ಏಕಾಧಿಕಾರತ್ವಂ ಅಲ್ಲಪ್ಪ ವಿಧೀನಾಂ ಪರಸ್ಪರಂ ಸ್ವಕಾರ್ಯ ಉಪಕ್ಷಯಾದಿ ವಿಧಿಗಳು ಜ್ಞಾನ ವಿಧಿ ಕರ್ಮ ವಿಧಿ ಇದೆಯಲ್ಲ ಎರಡು ವಿಧಿಯು ತಮ್ಮ ತಮ್ಮ ಕಾರ್ಯವನ್ನು ಹೇಳಿ ಅದರಿಂದ ಕ್ಷೇಮಗೊಳ್ಳುತ್ತೆ. ಜ್ಞಾನ ವಿಧಿ ಜ್ಞಾನ ಸಮರ್ಥಿಸ್ಕೊಳ್ತಾ ಮುಗಿದು ಹೋಗ್ಬಿಡುತ್ತೆ, ಕರ್ಮ ವಿಧಿ ಕರ್ಮ ಸಮರ್ಥಿಸ್ಕೊಳ್ತಾ ಮುಗಿದು ಹೋಗ್ಬಿಡುತ್ತೆ. ಅಷ್ಟಷ್ಟು ಮಾತ್ರಕ್ಕೆ ಅದು ಮುಗಿದು ಹೋಗ್ಬಿಡೋದ್ರಿಂದ ಅದಕ್ಕೆ ಅದು ಹೇಗೆ ಅಪೇಕ್ಷವೇ ಇಲ್ಲ, ಇದಕ್ಕೆ ಅದ ಅಪೇಕ್ಷೆ ಇಲ್ಲ, ಅದಕ್ಕೆ ಅಪೇಕ್ಷೆ ಇಲ್ಲ ಅಂತ ಆದ್ರಿಂದ ಏಕಾಧಿಕಾರ ಕುತಃ ಎರಡಕ್ಕೂ ಒಬ್ಬರೇ ಅಧಿಕಾರ ಹೇಗೆ ಆಗುತ್ತೆ ಹೇಳೋ. ಅಧಿಕಾರಿ ಅರ್ಥದ ನೋಡಿ ಇದ ಅಧಿಕಾರ ಅಂದ್ರೆ ಪ್ರಕರಣ ಅಂತ ಎರಡು ಒಂದೇ ಪ್ರಕರಣ ಅಂತ ಹೇಗೆ ಹೇಳು. ಅಧಿಕಾರಿ ಪ್ರಕರಣ ಅಧಿಕಾರತ್ವ ಅಂದ್ರೆ ಪ್ರಕರಣತ್ವ. ಹೌದಪ್ಪ ಬಂದಿಯಪ್ಪ, ಹೌದಪ್ಪ. ಅಶಬ್ದ ಅಂತರ್ಯಾಸ್ಯ ವಿನಾಧಿಕಾರಾರ್ಥ ಆರಂಭ ಪ್ರಕರಣಾರ್ಥ ಅಧಿಕಾರಿ. ಈಗ ಅರ್ಥ ಮಾಡಿ ಇಲ್ಲಿ 19 ಅಲ್ವಾ. ಏಕಾಧಿಕಾರ ಏಕಾಧಿಕಾರಾಹ ಸ್ಯುಹು ಮಾಡಿದ್ದಾರೆ. ಅಧಿಕಾರ ವಿಧಿಯ ಅಧಿಕಾರ ಅಧಿಕಾರ ವಿಧೀನಾಮ್ ಅಂತ ಹೇಳಿದ್ದಾರೆ. ಪ್ರಕರಣ ವಿಧೀನಾಮ್ ಅಂತ ಪ್ರಯಾಜ ಮತ್ತೆ ಪೂರ್ಣ ಮಾಸದ ಉದಾಹರಣೆ ಅದಕ್ಕೆ ಇದೆ ಏಕಾಧಿಕಾರ ಅನ್ನಕ್ಕೆ. ತಪ್ಪಿಲ್ಲ. ಕುತೋ ಅಧಿಕಾರಿತ್ವ ಇದಕ್ಕೆ ಅದರ ಅಧಿಕಾರಿ ಅಪೇಕ್ಷೆ ಬರಲ್ಲ, ಅದಕ್ಕೆ ಇದರ ಅಧಿಕಾರಿ ಅಪೇಕ್ಷೆ ಬರಲ್ಲ ಮಾಡ್ಬಿಡುವ. ಅವ್ರು ಯಾವರು ಸುರೇಶ್ವರಾಚಾರ್ಯ ಏನ್ ಮನಸ್ಸು ಇಟ್ಕೊಂಡಿದ್ದು ಗೊತ್ತಾಗಲ್ಲ, ಐವತ್ತು ಮಾಡ್ಕೊಳ್ಳೋ ಕಷ್ಟ ಬರ್ತಾ ಇಲ್ವಾ. ಎಂದಕ್ಕೂ ಇಷ್ಟ ಹೇಳೋದು ಬರ್ದಿಲ್ವಾ. ಜ್ಞಾನ ವಿಧಿ ಕರ್ಮ ವಿಧಿಗಳಿಗೆ ಜ್ಞಾನ ಕರ್ಮ ವಿಧಿಗಳಿಗೆ ಪರಸ್ಪರ ತಮ್ಮ ಕಾರ್ಯವಾದ ವಿಷಯಗಳನ್ನು ಹೇಳೋದ್ರನ್ನೇ ಖೇವಾಗುವಿಕೆ ಇರುವುದರಿಂದ ಹೇಳೋದ್ರಿಂದಲೇ ಅದು ಖೇವಾಗತ್ತೆ, ಮುಗಿದು ಹೋಗುತ್ತೆ ಅಂತ. ಖೇವಾಗತ್ತೆ ಅಂದ್ರೆ ಮುಗಿದು ಹೋಗುತ್ತದೆ. ಆದ್ದರಿಂದ ಆತ್ಮ ವಿಚಾರ ಹೇಳ್ತಾ ಹೇಳ್ತಾ ಅದು ಮುಗಿದೋಗುತ್ತೆ. ಅಜ್ಞಾನ ಕರ್ಮ ವಿಧಿ ಕರ್ಮ ಹೇಳೋದೇ ತಾತ್ಪರ್ಯ, ಜ್ಞಾನ ವಿಧಿಗೆ ಜ್ಞಾನ ವಿಚಾರ ತಿಳಿಸೋದೇ ತಾತ್ಪರ್ಯ. ಅದಕ್ಕೆ ಅದರಲ್ಲೇ ತಾತ್ಪರ್ಯ ಇರುವಾಗ ಕರ್ಮ ವಿಧಿಗೂ ಜ್ಞಾನ ವಿಧಿಗೂ ತಮ್ಮ ತಮ್ಮ ವಿಷಯ ಹೇಳುವುದರಲ್ಲೇ ತಾತ್ಪರ್ಯ, ಅದರಲ್ಲೇ ಮುಗಿದು ಹೋಗೋದ್ರಿಂದ ಒಂದಿಂದಕ್ಕೆ ಅಪೇಕ್ಷೆ ಇಲ್ಲ, ಇರುವುದಿಲ್ಲವಾದ್ದರಿಂದ ಒಂದಕ್ಕೆ ಇನ್ನೊಂದು ಅಪೇಕ್ಷೆ ಇಲ್ಲ. ಸ್ವತಂತ್ರದ್ದು, ಇಂಡಿಪೆಂಡೆಂಟು. ಅದು ಹೇಗೆ ಒಂದೇ ಪ್ರಕರಣವಾಗತ್ತೆ ಹೇಳು ನೋಡೋಣ. ಅವೆರಡು ಹೇಗೆ ಒಂದೇ ಪ್ರಕರಣವಾದೀತು ಹೇಳು ನೋಡೋಣ. ಕಥಂ ಪದ ವೇದಾಂತ ಪ್ರಕ್ರಿಯಾ ಪ್ರತಿಜ್ಞಾ 137 ಪೇಜ್ ನಂಬರ್. ಇಟ್ಕೋಬೇಕು ಅನ್ಕೋತೀನಿ, ಮತ್ತೆ ಹೋಗುತ್ತೆ. ಅಲ್ಲೇನ ಬರ್ಕೊಡಿ ನಾನು ಹಾಗೆ ಯಾವ ಪುಸ್ತಕಗಳು ಬೇಕೋ ಒಂದೇ ಸಲ ಅಲ್ಲಿ ಬ್ರಾಹ್ಮಣ ಎರಡು ಮೂರು ಇದೆ ಸೆಟ್ ಎಲ್ಲ ಏನಿದೆ ಕರೆಗೆ ಹೋಗಿದ್ರ ಹೋಗಿಲ್ಲ. ಯಾಕೆ ಹೋಗುವ ಹರಿ ಫೋನ್ ಮಾಡಿದ್ದೆ. ಹರಿ ಆರಾಧನೆ ಇದೆಯಲ್ಲ 17 18 ನಿನ್ನೆ ಬರ್ತೀನಿ. ಅಲ್ಲಿ ಒಂದು ಎಕ್ಸ್ಟ್ರಾ ಕಾಪಿ ಇದೆಯಾ ಹರಿ ಒಂದು ಕೊಡೋಣ ಅಂತ ಇವಾಗ ಕೊಟ್ಬಿಟ್ಟಲ್ಲ ಇನ್ನೇ ಜೆರಾಕ್ಸ್ ಮಾಡಿದೆ ಅಷ್ಟ. ಶ್ರೀಲಕ್ಷ್ಮಿ ಅದು ಹೇಳಿದ್ದೆ ನಂಗೆ ಕೊಡ್ಲೇ ಇಲ್ಲ ಹೇಳಿದ್ದಂತೆ. ಯಾರ್ಯಾರು ಬಂದ್ಕೊಂಡೋದ್ರು ನನಗೆ ಅದ್ರದ್ದು ಐಡಿಯಾ ನಾನು ಇವ್ರಿಗೆ ಹೇಳ್ಕೊಟ್ಟೆ. ಚಿಂತಾಮಣಿ ಅದೇ ಅವ್ರು ಮುಂಚೆ ಹೇಳಿದ್ದೆ ಅಂದಪ್ಪ. ಎಷ್ಟು ಜನ ಹೇಳಿದ್ರು ಎಕ್ಸ್ಟ್ರಾನೇ ನೀವು ಹೇಳೋದ್ರಿಂದ ಒಂದು ಕಾಪಿ ಎಕ್ಸ್ಟ್ರಾ ಮಾಡಿಸ್ಕೊಂಡು ಇಲ್ಲಿಂದ ಸುರಕ್ಷೆ ಕೊಟ್ಟೆ.
ನಾನ್ ಕೊಟ್ಟಿದ್ರು ಇದು. ಅವಾಗಿಲ್ಲ ಬೇಕು ಅಂತ ಇನ್ನೊಂದೆರಡು ಮಾರ್ಕ್ಸ್. ಆಯ್ತಮ್ಮ, ಮುಂದಕ್ಕೆ ಹೋಗೋಣ. ಏನಪ್ಪ ಇಲ್ಲವಾದ್ರಿಂದ ಎರಡು ಒಂದೇ ಪ್ರಕಾರ ಎಂಬುದು ಎಲ್ಲಿಂದ ಆದೀತು ಹೇಳಿ ನೋಡೋಣ. ಎರಡು ಒಂದೇ ಪ್ರಕರಣವಾಗು ಆಗಿದೆ ಎಂಬುದು ಎಲ್ಲಿಂದ ಆದೀತು ಹೇಳಿ ನೋಡೋಣ. ಹೌದಾ ಕಶ್ಯಾಮ? ಅವ್ರು ಹೆಂಗೆ ಬೆಳೆದ ಹೇಳಿ ನೋಡೋಣ ಅಂತ ಬೆಳೆದಾರ ಕನ್ನಡದಲ್ಲಿ. ಹೇಳಿ ನೋಡೋಣ ಅಂತ ಬೆಳೆದಾರ. ಹೇಳು ಎಲ್ಲಿಂದ ಬರಬೇಕು ಹೇಳು. ಹೇಳಿ ನೋಡೋಣ. ಹೇಳಿ ನೋಡೋಣ ವಾಕ್ಯ ಜೋಕ ಬರುತ್ತೆ ಅಷ್ಟೇ. ನೋಡೋಣ ಅಲ್ಲಿಲ್ಲ. ವಿಧೀನಾಂಚಾಪಿ ಸರ್ವೇಷಾಂ ನಿಷೇಧವಚಸಾಂ ತಥಾ. ವಿಧೀನಾಂಚಾಪಿ ಸರ್ವೇಷಾಂ ನಿಷೇಧವಚಸಾಂ ತಥಾ. ಇದು ಒಂದೇ ಇದು ಸೇರಿಸ್ಬೇಕು. ನಾಮಾದಿಲಯ ನಿಷ್ಠತ್ವೇ ನಾಮಾದಿಲಯ ನಿಷ್ಠತ್ವೇ ಅಭ್ಯುಪೇತೆ ಪ್ರಮಾಣಕೆ ಅಭ್ಯುಪೇತೆ ಪ್ರಮಾಣಕೆ ನಿಮಿತ್ತೋಪವರ್ಗೋಪಿ ಅನಿಮಿತ್ತೋಪವರ್ಗೋಪಿ ಶಾಸ್ತ್ರಂಚೈವಮನರ್ಥಕಂ ಶಾಸ್ತ್ರಂಚೈವಮನರ್ಥಕಂ. ವಿಧೀನಾಂಚಾಪಿ ಸರ್ವೇಷಾಂ ನಿಷೇಧವಚಸಾಂ ತಥಾ. ನಾಮಾದಿಲಯ ನಿಷ್ಠತ್ವೇ ಪ್ರಮಾಣಕೆ ಅನಿಮಿತ್ತೋಪವರ್ಗೋಪಿ ಶಾಸ್ತ್ರಂ ವಿಧೀನಾಂ ಚ ಅಪಿ ಸರ್ವೇಷಾಂ ನಿಷೇಧವಚಸಾಂ ತಥಾ. ನಾಮಾದಿ ಲಯ ನಿಷ್ಠತ್ವೇ ಹಿ ಅಭ್ಯುಪೇತೆ ಅಪ್ರಮಾಣಕೆ ಅನಿಮಿತ್ತಃ ಅಪವರ್ಗಃ ಅಪಿ ಶಾಸ್ತ್ರಂ ಚ ಏವಂ ಅನರ್ಥಕಂ. ಸರ್ವೇಷಾಂ ವಿಧೀನಾಂ ಸರ್ವೇಷಾಂ ವಿಧಿವಚಸಾಂಚ ನಾಮಾದಿಲಯ ನಿಷ್ಠತ್ವೇ ಅಪ್ರಮಾಣಕ್ಕೆ ಅಭ್ಯುಪೇತೆ. ಎಲ್ಲಾ ವಿಧಿ ಎಲ್ಲಾ ನಿಷೇಧ ವಾಕ್ಯ. ಬ್ರಹ್ಮಹತ್ಯೆ ಮಾಡಬಾರ್ದು, ಸುರಾಪಾನ ಮಾಡಬಾರ್ದು, ಕಾತರ ಮಾಡಬಾರ್ದು ಆ ವಾಕ್ಯಗಳಿಗೂ, ಅಗ್ನಿಹೋತ್ರ ಮಾಡಬೇಕು, ದಶಕುಟಮಾಸ ಮಾಡಬೇಕು ಆ ವಾಕ್ಯಕ್ಕೂ ಎಲ್ಲವೂ ನಾಮ ರೂಪ ಕರ್ಮ ಲಯ ಮಾಡೋದು. ನಾಮಾದಿನೇ ನಾಮರೂಪ ಕರ್ಮ. ಪ್ರಪಂಚಕ್ಕೆ ನಾಮಾದಿ ಇದ್ದಾರೆ. ಸ್ವಯಂಭ ಇದನ್ನು ನಾಮರೂಪ ಪ್ರಪಂಚ ಬೇರೆ ಹೇಳ್ತಾರೆ. ನಾಮಾದಿ ನಾಮರೂಪ ಕರ್ಮವನ್ನು ಲಯ ಮಾಡೋದಲ್ಲಿಯೇ ಅದು ನಿಷ್ಠವುಳ್ಳದ್ದು ಅಂತ ಹೇಳಿ ಅಪ್ರಮಾಣಕವಾಗಿ ಒಪ್ಪಿಬಿಟ್ರೆ ಅದಕ್ಕೇನು ಪ್ರಮಾಣ ಇಲ್ಲ. ಸುಮ್ಮನೆ ಬ್ಲೈಂಡ್ ಆಗಿ ಅದು ವೃತ್ತಿನ ಸಾಯಿಸೋದು. ವೃತ್ತಿನ ಸಾಯಿಸೋದೇ ಲಯ ಮಾಡೋದು. ಆ ವೃತ್ತಿ ಹೇಳಿದ್ರೆ ಕುಟ್ಟಬೇಕು. ಅದು ಹೇಗೆ ಮಾಲೆ ಕಂದಲ್ಲಿ 10-15 ಕುಣ್ಣಿ ಬರುತ್ತೆ ಪಕ್ಕದಲ್ಲಿ ಚಚ್ಚಿ ಬಿಡ್ತಾರೆ ರೈತರು. ಯಾಕೆಂದ್ರೆ 10-15 ಮಿನಿಟ್ ಒಳ್ಳೆ ವೀಕ್ ಆಗುತ್ತೆ. ಒಳ್ಳೆ ಸ್ಟ್ರಾಂಗ್ ದೊಡ್ಡ ಬರ್ಬೇಕಾದ್ರೆ 1-2 ಯೋಚನೆ ಮಾಡ. ದುಡ್ಡು ಅಂತ ದುಡ್ಡು ಯೋಚನೆ ಬಂದ್ರೆ ಕುಟ್ಟೋದು. ಹುಡುಗಿ ಯೋಚನೆ ಮಾಡಿ ಕುಟ್ಟು. ಹುಡುಗಿ ಯೋಚನೆ ಮಾಡಬೇಡ. ಅದು ಒಂದು ಇದು ವಿವೇಕಾನ ಹ್ಯಾಮ್ ಇಟ್ಕೊಂಡು ಬುದ್ಧಿಯನ್ನು ಬರೀ ಟಕ್ ಟಕ್ ಹೊಡಿತಾ ಇರ್ಬೇಕು. ಎಷ್ಟೊತ್ತಿರೋದು ಅದು ಸುಮ್ಮನೆ ಆಗ್ತಾ ಇರುತ್ತೆ, ಬೋರ್ ಆಗುತ್ತೆ. ಅದು ಅನಂತ ಸಮುದ್ರ ಅಲೆ ಮುಗಿಸಲು ಹೊಡೆದು ಹೇಗೆ ನಿಲ್ಸಕ್ಕಾಗಲ್ವಾ? ಸಮುದ್ರದಲ್ಲಿ ಮುಗಿಸಕ್ಕಾಗಲ್ಲ. ಸಮುದ್ರದಲ್ಲಿ ಹೇಗೆ ಮುಗಿಸೋಕ್ಕಾಗಲ್ಲ, ಆ ಮನಸ್ಸಿನ ಪ್ರತಿ ಮುಗಿಸೋಕ್ಕಾಗಲ್ಲ. ಅನಂತ ಕೋಟಿ. ರಾತ್ರಿ ಆಗಿದ ತಕ್ಷಣ ವೇಟ್ ಫಾರ್ ನೋಬಡಿ. ಡೈಮಂಡ್ ಟೈಲ್ ವೇಟ್ ಫಾರ್ ನೋಬಡಿ ಇದ್ದಿದ್ದಪ್ಪ. ನೋಬಡಿ ಇಲ್ಲ ನೋಬಡಿ ಅಲ್ವಾ? ಹೌದಾ? ನನ್ನನ್ನ ಅಂತ ನನ್ನನ್ ಕಾವತ್ತೆ ಅಂತ ಏನೇ ಶಿವತಕ್ಕ ಬರ್ಕೊಂಡೇನೆ ಇಲ್ಲ. ಎಲ್ಲಾ ಅಗ್ನಿಹೋತ್ರಾದಿ ಕರ್ಮ ಮಾಡ್ಬೇಕು ಅನ್ನೋ ವಿಧಿ. ಬ್ರಹ್ಮಹತ್ಯೆಯನ್ನು ಎಲ್ಲಾ ನಿಷೇಧ ವಾಕ್ಯ ಅದೆಲ್ಲವೂ ರಬ್ಬರ್ ಬ್ಯಾಂಡ್
ಎಲ್ಲಾ ವಿಧಿಗಳು, ಎಲ್ಲಾ ಕರ್ಮ, ಇದು ನಿಷೇಧಗಳು ನಾಮರೂಪ ಕರ್ಮಗಳನ್ನ ಲಯ ಮಾಡುವುದಕ್ಕೆ ಅಂತ ಹೇಳಿ ನಿಷ್ಪ್ರಮಾಣಕವಾಗಿ ಒಪ್ಕೊಂಡ್ಬಿಟ್ರೆ, ಅಪ್ರಮಾಣಕ ನಿಷ್ಪ್ರಮಾಣ ಏನು ಪ್ರಮಾಣ ಇಲ್ಲ. ನಿಷ್ಠತ್ವೇ ಅಭ್ಯುಪೇತೆ. ನಿಷ್ಪ್ರಮಾಣಕ್ಕೆ ನೀವು ಅಭಿಪೇತೆ, ನಿಷ್ಪ್ರಮಾಣಕವಾಗಿ ಅಭಿಪೇತೆ ಅಂತ ಅಲ್ಲಿ ಸತ್ಯ ಸಪ್ತಮಿ. ಹಾಗ ಏನು ಪ್ರಮಾಣದ ಒಪ್ಕೋತೀವಿ ನಾವು. ಅದೆಲ್ಲವನ್ನು ನಾಮಾದಿ ನಿಷ್ಠತ್ವೇ ಅಭ್ಯುಪೇತೆ. ಅಪ್ರಮಾಣಕ್ಕೆ ಅಪ್ರಮಾಣಕವಾಗಿ ನಾಮಾದಿ ನಿಷ್ಠತ್ವಕ್ಕೆ ಒಪ್ಕೊಂಡ್ಬಿಟ್ರೆ ಆವಾಗ ಮೋಕ್ಷ ನಿಮಿತ್ತವಿಲ್ಲ ಅಂತ ಆಗತ್ತೆ. ಅನಿಮಿತ್ತ ಮೋಕ್ಷಕ್ಕೆ ಜ್ಞಾನ ನಿಮಿತ್ತವಾಗ್ಬೋದು. ಅನಿಮಿತ್ತೋಪವರ್ಗೋಪಿ ಮೋರ್ಗವು ಅನಿಮಿತ್ತ ಅಂತ ಆದ್ರೆ ಶಾಸ್ತ್ರ ದಂಡ ಆಗುತ್ತೆ. ಮೋಕ್ಷಕ್ಕೂ ನಿಮಿತ್ತವೂ ಇಲ್ಲ. ಇಲ್ಲೊಂದು ಅಧ್ಯಯನ ಮಾಡ್ಕೋಬೇಕು. ಏನನ್ನ ಪ್ರಮಾಣಕ್ಕೆ ಸತಿ ಇದು ಏನು ಅಪವರ್ಗ ಮೋಕ್ಷಕರವಾಗಿದೆ. ಹೌದಾ? ಸ್ವರ್ಗನೂ ಸೇರಿಸ್ಬೋದು. ಯಾಕೆ? ಅದು ವಿಧಿ ವಾಕ್ಯಕ್ಕಾಯ್ತು. ಅದೇ ತರ ಅಪಿ ಅಪಿ ಎಲ್ಲವೂ ಅಪವರ್ಗಕ್ಕೆ ಅಪವರ್ಗೋಪಿ ಅನಿಮಿತ್ತಃ ಸ್ವರ್ಗಾದಿ ವಿಷಯ. ನಿಷೇಧವಾಕ್ಯೂ ದಂಡ, ವಿಧಿವಾಕ್ಯೂ ದಂಡ, ಮೋಕ್ಷವೂ ದಂಡ. ಸ್ವರ್ಗವೂ ದಂಡವಾಗುತ್ತದೆ, ಅದೇ ರೀತಿ ಮೋಕ್ಷವೂ ದಂಡವಾಗುತ್ತದೆ. ನಿಷೇಧವಾಕ್ಯೂ ದಂಡ ಆಯ್ತಾ? ನಿಷೇಧ ವಿಧಿ ಮೊದಲನೇ ಇದ್ರಲ್ಲಿ ಹೇಳ್ಬಿಟ್ಟು ವಿಧೀನಾಂಚಾಪಿ ಸರ್ವೇಷಾಂ ನಿಷೇಧವಚಸಾಂ ತಥಾ. ಮೂರು ಸೇರಿದ ಈ ಸರ್ವೇಷಾಂ ವಿಧೀನಾಂ ಸರ್ವೇಷಾಂ ನಿಷೇಧಸಾಂ ನಾಮಾದಿ ಲಯನಿಷ್ಠತ್ವೇ ಅಪ್ರಮಾಣಕ್ಕೆ ಅಭಿಭೇತೆ किं भवति अपवर्गोपि अनिमित्वा भवति शास्त्रं स्वर्गः अनिमित्तः भवति ಇದು ಅಭ್ಯುದಯಃ ಅನಿಮಿತ್ತಃ ಭವತಿ. ಎಲ್ಲವೂ ಅನಿಮಿತ್ತವಾಗುತ್ತೆ. ಅಪ್ಪ ನಿಮ್ ಲಯಕ್ಕೆ ಅಂತ ಆದ್ಮೇಲೆ ಎಲ್ಲವೂ ಅನಿಮಿತ್ತವಾಗುತ್ತೆ. ಅಲ್ಲ, ಇಲ್ಲಿ ವಿಶೇಷವಾಗಿ ಅವರು ವಿಧಿವಾಕ್ಯ ನಿಷೇಧ ವಾಕ್ಯ ಅಂತ ಹೋದ್ರಲ್ಲ, ಅದು ಬರೀ ಕರ್ಮಕಾಂಡ. ಹನ್ನೊಂದು ಆಯ್ತು ಅಲ್ಲ ಇದು. ಇವತ್ತು ಜಾಸ್ತಿ ಆಯ್ತು ಅಲ್ಲಲ್ಲ, ಫಾಸ್ಟಿಂಗ್ ಪೋಸ್ಟಿಂಗ್ಗೆ 25 ಒಂದಲ್ಲ, 2 ತಿಂದಿಂದ 25 ಆಗೋದು, 3 ತಿಂದು ಬಿಟ್ಟಲ್ಲ. ಗುಡ್ ಕಂಟ್ರೋಲ್. 163. ಓಕೆ. ಜಾಸ್ತಿ ನಾಗರಾಜ್ ಮಾಡ್ತಾ ಯಾಕೋ ಲಕ್ಷ್ಮಿ ಮನೇಲಿ ಇಲ್ಲ ಅಂತ ಕಾಣುತ್ತೆ. ಲಕ್ಷ್ಮಿ ಅಕ್ಕ ಮನೇಲಿ ಇಲ್ಲ, ಗಂಡ ಮನೆ ಹೋಗಿದೆ. ಮುಖ ಮುಖ ಹೇಳ್ತಾ ಇದೆ. ಅಲ್ಲ 163 ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. 163 ಊಟ ತಿಂಡಿ ಆದ್ಮೇಲೆ ಹೌದು. 163 ವೆರಿ ಗುಡ್. 110 ಇದು ಫಾಸ್ಟಿಂಗ್. ಅಯ್ಯೋ 110 110 110. ಓ 110 ಕರೆಕ್ಟ್ ಪರ್ಫೆಕ್ಟ್. ಓ ಇದು ಇಂಗ್ಲಿಷ್ ಹೇಳೋದು ಏನಾಗುತ್ತೆ ಹೇಳ್ಬಿಟ್ಟು 110. ಹಾಗಂತ ಬೇರೆ ಏನು ತಗೋಬಾರ್ದು, ಮುಟ್ಟೋದೇ ಇಲ್ಲ. ಸ್ವೀಟ್ ಸ್ವೀಟ್ ಬೇಡ, ಯಾವ ಕರ್ದಿದ್ ಬೇಡ, ಯಾವ ಹಣ್ಣು ಬೇಡ, ಯಾವ ಹೆಣ್ಣು ಬೇಡ, ಯಾವ ಮಣ್ಣು ಬೇಡ, ವೆರಿ ಗುಡ್. ಯಾವುದು ಬೇಡ. 110 160 ಪರ್ಫೆಕ್ಟ್. ಓಕೆಪ್ಪ. ಸರ್ವೇಷಾಂ ವಿಧೀನಾಂ ನಾಮಾದಿ ನಿಷ್ಠತ್ವೆ ಸರ್ವೇಷಾಂ ನಿಷೇಧವಚಸಾಂಚ ನಾಮಾದಿ ನಿಷ್ಠತ್ವೆ ನಾಮಾದಿ ನಿಷ್ಠತ್ವೆ ತಸ ಅಪ್ರಮಾಣಕ್ಕೆ ಅಭಿಭೇದೆ. ಬರ್ಕೊಟ್ರ ಎಲ್ಲಾ ವಿಧಿಗಳ ಮತ್ತು ಎಲ್ಲಾ ನಿಷೇಧ ವಾಕ್ಯಗಳ
ಎಲ್ಲಾ ವಿಧಿವಾಕ್ಯಗಳ ಮತ್ತು ನಿಷೇಧ ವಾಕ್ಯಗಳ ತಾತ್ಪರ್ಯವು ಪ್ರಪಂಚ ಪ್ರಲಯವಾಗುವುದು ಅನ್ನೋದಿದೆ. ಪ್ರಪಂಚ ಪ್ರಲಯ ಮಾಡ್ಕೊಳ್ಳೋದು ಅನ್ನೋದ್ರಲ್ಲಿ ಪ್ರಪಂಚ ಪ್ರಲಯ ಮಾಡಿಕೊಳ್ಳಬೇಕು ಅನ್ನೋದರಲ್ಲಿ ನಿಷ್ಪ್ರಮಾಣಕವಾಗಿ ಒಪ್ಕೊಂಡ್ಬಿಟ್ರೆ ಅಭ್ಯಾಸ ಸೇರಿಸ್ಕೋಬೇಕು. ಒಪ್ಪೋದು ನಿಷ್ಪ್ರಮಾಣಕವಾಗಿ ಅಂದ್ರೆ ವಿತೌಟ್ ಪ್ರೂಫ್. ಎವಿಡೆನ್ಸ್ ಇಲ್ಲ. ಹಾ, ನಿಷ್ಪ್ರಮಾಣಕವಾಗಿ ಅದನ್ನು ಒಪ್ಕೊಂಡ್ಬಿಟ್ರೆ ಅವಾಗ ಮೋಕ್ಷವೂ ಕೂಡ ನಿಮಿತ್ತವಿಲ್ಲದ್ದು ಅಂತ ಆಗತ್ತೆ, ಅನಿಮಿತ್ತ, ಅದಕ್ಕೆ ಕಾರಣವಿಲ್ಲ ಅಂತ ಆಗತ್ತೆ. ಹೇಗೆ ಸ್ವರ್ಗಕ್ಕೂ ಕಾರಣವಿಲ್ಲ, ಇದಕ್ಕೂ ಕಾರಣ, ಯಾರಿಗೂ ಕಾರಣ ಇಲ್ಲ. ಆಕಸ್ಮಿಕ ಸ್ವರ್ಗ, ಆಕಸ್ಮಿಕ ಮಕ್ಕಳು, ನಿಮಿತ್ತವಿಲ್ಲ, ಕಾರಣವಿಲ್ಲದ್ದು ಎಂದಾಗಿ ಶಾಸ್ತ್ರ ಹೀಗಾದ್ರೆ ವ್ಯರ್ಥವಾಗತ್ತೆ. ಹೀಗಾದ್ರೆ ವ್ಯರ್ಥವಾಗತ್ತೆ. ಸ್ವರ್ಗಾದಿ ಕಾರ್ಯ ಮಾರ್ಗೇಣ ಮನ್ಯಸೆ ಯದಿ ಕರ್ಮಣಾಂ ಸೋಪಾನ ಪಂಕ್ತಿ ಅಕ್ತಿ ಅಲ್ಲಿಗ ಸೋಪಾನ ಪಂಕ್ತಿ ಗತ್ಯೇವ ಹರ್ಮ್ಯ ಪೃಷ್ಠಾದಿರೋಹಣಂ ಆತ್ಮಜ್ಞಾನಾಧಿಕಾರಾನು ಪ್ರವೇಶಿತ್ವಂ ಭವಿಷ್ಯತಿ. ಕರ್ಮಣ ಆತ್ಮಜ್ಞಾನಾಧಿಕಾರಾನು ಪ್ರವೇಶಿತ್ವಂ ಭವಿಷ್ಯತಿ. ಕಾರ್ಯಮಾರ್ಗೇಣ ಮನ್ಯತೆ ಯದಿ ಕರ್ಮಣ ಸೋಪಾನ ಪಂಕ್ತಿಗತ್ಯಾ ಇವ ಕರ್ಮ್ಯಪೃಷ್ಠಾಧಿರೋಹಣಂ ಆತ್ಮಜ್ಞಾನಾಧಿಕಾರಾನು ಅನುಪ್ರವೇಶಿತ್ವಂ. ಹೀಗನ್ನೋದಾದರೆ ಅಂತ, ಯದಿ ಒಂದು ವೇಳೆ ಸರ್ವೇಶಾಂ ಕರ್ಮಣ ಅಂದ್ರೆ ಎಲ್ಲಾ ಕರ್ಮಗಳಿಗೂ ಸ್ವರ್ಗಾದಿ ಕಾರ್ಯವನ್ನು ಉಂಟು ಮಾಡುವ ಮಾಲಕವಾಗಿ, ಸ್ವರ್ಗಕ್ಕೆ ಮಾಡುವ ಸ್ವರ್ಗಾದಿ ಕಾರ್ಯವನ್ನು ಉಂಟು ಮಾಡುವ ಮೂಲಕ, ಹೇಗೆ ಹರ್ಮ್ಯ ಅಂದ್ರೆ ಉಪ್ಪರಿಗೆ ಮನೆ, ಉಪ್ಪರಿಗೆ ಮನೆ ಹತ್ತೋದಕ್ಕೆ ಸೋಪಾನ ಪಂಕ್ತಿಯಲ್ಲಿ ಹೇಗೆ ಹೋಗ್ತವ, ಸೋಪಾನ ಮೆಟ್ಲುಗಳ ಮೂಲಕವಾಗಿ ಮಹಡಿಯನ್ನು ಹಟ್ಟು ಹಾಗೆಯೇ ಎಲ್ಲಾ ಕರ್ಮಗಳು ಸ್ವರ್ಗಾದಿ ಕಾರ್ಯವನ್ನುಂಟು ಮಾಡುವ ಮಾರ್ಗದಿಂದ ಆತ್ಮಜ್ಞಾನಕ್ಕೆ ಅಧಿಕಾರ ಅನುಪ್ರವೇಶಿತ್ವ ಅಂತ ಹೇಳಿ ಆ ರೀತಿ ನೀನು ಆಗತ್ತೆ ಎನ್ನುವುದಾದರೆ ಇನ್ನು ಆಗಿಲ್ಲ, ಮುಂದಕ್ಕಿದೆ ಪುರುಕ್ಷ ಬಿಟ್ಬಿಟ್ರು. ಇವಾಗ ಅದಕ್ಕೆ ನೀ ಹಾಗೇನ ಈ ರೀತಿ ಗತಿ ತೋರಿಸ್ತೀನಿ ಅಂತಂದ್ರೆ ಇವಾಗ ಆ ವಾಕ್ಯ ಈಗ ಸ್ವರ್ಗ ದಂಡ ಆಗತ್ತೆ, ಆಮೇಲೆ ಇದ್ರ ದಂಡ ಆಗತ್ತೆ, ಕರ್ಮ ದಂಡ ಆಗತ್ತೆ ಅಂತ ಅಂದ್ಬಿಟ್ಟಲ್ಲ. ಮಕ್ಕಳಾಗೋ ಕರ್ಮ, ಪಶುಗಾಗಿ ಕರ್ಮ, ಸ್ವರ್ಗಕ್ಕಾಗಿ ಕರ್ಮ, ಅದು ದಂಡ ಆಗ್ಬಿಡ್ತಿದೆ. ಇಲ್ಲ ಸ್ವಾಮಿ, ಅದನ್ನ ಪಡ್ಕೊಳ್ಳೋದ್ರ ಮೂಲಕ ಸ್ವರ್ಗ ಬರುತ್ತೆ, ಮೋಕ್ಷ ಬರ್ತಾ ಅಂತ ಮಾಡ್ತೀವಿ. ಹೇಗೆ ಸೋಪಾನದಿಂದ ಮೆಟ್ಲು ಹತ್ಕೊಂಡು ಹೋಗಿ ಹಾಡಿಗೆ ಹತ್ತಾನೋ, ಈ ಕರ್ಮಗಳನ್ನ ಆಯಾ ಫಲ ಮಾಡ್ಕೊಂಡು ಆ ಮೋಕ್ಷಕ್ಕೆ ಬರ್ತಾನೆ. ಮಾಡ್ಕೊಂಬಿಡಿ, ನಾ ಕಲ್ಪಿಸ್ತೀನಿಪ್ಪ. ಮಕ್ಕಳಾದ್ಮೇಲೆ ವೈರಾಗ್ಯ ಬಂದಿದ್ದ, ಅಯ್ಯೋ ಈ ಮಕ್ಳು ಸಾಕು, ಏನಪ್ಪ ಮಕ್ಳು ಸಾಕು, ದುಡ್ಡು ಸಾಕು, ಆಕಲಿಗೆ ಬಂದು ಬೇಡ ಬಿಟ್ಟು ಆಮೇಲೆ ಮುಖ್ಯ ಔಷಧ ಬಿಸಿ ಬೀರಿ ಬಂದ್ಬಿಟ್ರೆ ಆಕಲಿಗೆ ಬಂದ್ಬಿಡುತ್ತೆ, ಅಸಹ್ಯ ಆಗ್ಬಿಡುತ್ತೆ. ಅಷ್ಟು ಎಲ್ಲ ದಾನ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟಂತೆ. ವೈರಾಗ್ಯ ಬಂತು, ಅದನ್ನು ಮಾರ್ಬಿಟ್ಟು ಭಿಕ್ಷು ಆದ. ನೋಡ್ದೆ ಹೇಗೆ ಅಂದ್ರೆ ಐಶ್ವರ್ಯ ಮಾಡಿದದು. ಈ ಕರ್ಮ ಮಾಡ್ದಂಗೆ ಆಗ್ತೀವಿ ನಾವು, ಕರ್ಮ ಮಾಡಿ ಐಶ್ವರ್ಯ ಬರುತ್ತೆ. ಕಾವ್ಯ ಯಾಕೆ ಕಲ್ಪಿತ ಕಥೆಯ ರಾಮಾಯಣ ತರಾನೇ ರಾಮಾಯಣದ ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಆ ತರ ವೈರಾಗ್ಯ ಬಂದ್ರೆ ಹೇಗಾಗುತ್ತೆ ಅಂತ. ಹಂಗೆ ಸುಮಾರು ಜನ ಇದಾರಲ್ಲ,
ಸುಮಾರು ಜನ ಅತ್ಯೈಶ್ವರ್ಯದಿಂದ ಅದೇ ವೈರಾಗ್ಯ ಬಂದು ಹಿತರುಚಿ ಮಹಾರಾಜ್ ಅಂತ ಅಹಮದಾಬಾದಲ್ಲಿ ಇದ್ರು. ಅವ್ರ ತಂದೆ ವಜ್ರ ವ್ಯಾಪಾರಿ. ಆ ಅಹಮದಾಬಾದಲ್ಲಿ ನಮ್ಮ ಮನೆ ಅಷ್ಟು ದೊಡ್ಡದು, 2-3 ಅಷ್ಟು ದೊಡ್ಡದು ವಜ್ರ ವ್ಯಾಪಾರಿ ಮನೆ ಕೊಟ್ಟು ವ್ಯಾಪಾರ ಮಾಡ್ತಿದ್ರು. ಸಾವಿರಾರು ಕೋಟಿ ರೂಪಾಯಿ ವಜ್ರ ಕೊಟ್ಟಿದ್ದು. ಅದಲ್ದೇನೆ ನವರತ್ನ ಮುತ್ತು ಹವಳ ಇವರು ಎಲ್ಲ ಇಟ್ಕೊಂಡಿರ್ತಾರೆ. ಒಬ್ಬನೇ ಮಗ ಬಹಳ ಬುದ್ಧಿವಂತ ವಿದ್ಯಾವಂತ. 25-24 ವರ್ಷ ಸನ್ಯಾಸ ಮಾಡ್ತಾ ಜೈನ ಸನ್ಯಾಸ. ತುಂಬಾ ಭಯ ಆಗ್ಬಿಡ್ತು ತಂದೆಗೆ. ಇಷ್ಟೆಲ್ಲ ಸಂಪತ್ತಿ ಏನ್ ಮಾಡ್ಬೇಕು, ಲಾರಿ ತುಂಬಿದಂತೆ ಯಾವ್ದನ್ನ ಆ ಮುತ್ತುಗಳನ್ನ ತುಂಬಿಟ್ಟು ಆ ಸನ್ಯಾಸ ದಿವಸ ಆ ದೊಡ್ಡ ಗ್ರೌಂಡ್ ಲಾರಿನ ಅರ್ಚಿ ಬಿಟ್ಟಂತೆ ಎಲ್ಲ ಯಾರ ಮೇಲೆ ತಗೊಂಡಿದ್ದ ಅದಕ್ಕೆ ಬೆಲೆ ಅಂತ. ಹೊಂದಾವಳಿ ಮಹಾರಾಜರು ಒಳ್ಳೆ ಶುಕೀನಾಂ ಶ್ರೀಮದಾಂಗೆ ಶ್ರೀಮಂತ ಶುಕೀನಾಂ ಶ್ರೀಮದಾಂಗೆ ಯೋಗ ಭ್ರಷ್ಟೋಪಜ ಐತೆ ಅದು. ಅಥವಾ ಯೋಗಿರಾಮೇವ ನಮ್ಮ ಸ್ವಾಮಿಗಳು, ಅಥವಾ ಯೋಗಿರಾಮ ದಿಗ್ರಾಣ ಅಂಕುಲ ನಮ್ಮ ಸ್ವಾಮಿಗಳು. ಇಬ್ರು ಯೋಗಿ ಕುಲ ಇದೇ ಬೆಟ್ರ್. ಇದಕ್ಕೆ ದುರ್ಲಭ ತರ ನಮ್ ದೇವರಾಜ್ ಹೇಳೋರು. ಅಥವಾ ಯೋಗಿ ಅಂತ ಸ್ವಾಮಿಗಳ ಪಾದ ಶುಕೀನಾಂ ಶ್ರೀಮದಾಂಗೆ ಗೊಂದಾಳಿ ಮಹಾರಾಜರು. ಹೋಗೋಣ. ಅರ್ಥ ಆಗ್ಬೇಕು. ಇನ್ನೂ ಹೇಳಿದ್ಮೇಲೂ ಎಲ್ಲಾ ಕರ್ಮಗಳಿಗೂ ಒಂದು ವೇಳೆ ಉಪ್ಪರಿಗೆ ಮನೆ ಹತ್ತುವುದು ಸೋಪಾನ ಮೆಟ್ಟುಗಳ ಗತಿಯಂತೆಯೇ ಉಪ್ಪರಿಗೆ ಮನೆ ಹಟ್ಟುವುದು ಸೋಪಾನ ಪಂಕ್ತಿ ಗತಿಯಿಂದ ಹೇಗೋ ಆ ರೀತಿ ಸ್ವರ್ಗಾದಿ ಕಾರ್ಯವನ್ನು ಉಂಟು ಮಾಡುವುದರ ಮೂಲಕ ಆತ್ಮಜ್ಞಾನಕ್ಕೆ ಅನುಕಾರ ಪ್ರವೇಶ ಅಂತ ಹೇಳಿ ಆಗುತ್ತದೆ ಎನ್ನುವುದಾದರೆ ಹಾಗಬೇಕು. 2-3 ವಾಕ್ಯ ಮಾಡ್ಕೊಂಡು ಬೆಸ್ಟ್. ಎಲ್ಲಾ ಕರ್ಮಗಳಿಗೂ ಸ್ವರ್ಗಾದಿ ಕಾರ್ಯವನ್ನು ಉಂಟು ಮಾಡುವುದರ ಮೂಲಕ ಗತಿ ಎನ್ನುವುದಾದರೆ ಯಾವುದರಂತೆ ಅಂದ್ರೆ ಮಹಡಿ ಮೇಲೆ ಹತ್ತಬೇಕು ಅಂತ ಎನ್ನುವನಿಗೆ ಸೋಪಾನ ಮಾರ್ಗದಿಂದ ಹತ್ತುವ ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ಸೋಪಾನ ಪಂಕ್ತಿನ ಸಾಲು. ಸೋಪಾನ ಅಂದ್ರೆ ಮೆಟ್ಲುಗಳ ಸಾಲಿನ ಗತಿಯಿಂದ ಹರ್ಮ್ಯ ಪೃಷ್ಠ. ಹರ್ಮ್ಯ ಅಂದ್ರೆ ಇನ್ಕ್ರೀಸ್ ಆಗಟ್ರಲ್ಲಿ ಇನ್ಕ್ರೀಸು ಡಿಸ್ಕ್ರೀಸ್ ಆಯ್ತು ಇನ್ಕ್ರೀಸ್ ಆಯ್ತು. ಆಚಾ ಕಮ್ಮಿ ಆಗ್ತದ ಅಂದ್ರೆ ಕಮ್ಮಿ ಪಡ್ಕೊಂಡಿಲ್ಲ ಬಿಟ್ಟು ಹೋಗ್ತೀನಿ. ಬಂದು ನೋಡಿ ಮತ್ತೆ. ಆಯ್ತಾ. ಸೋಪಾನ ಪಂಕ್ತಿಯನ್ನು ಹತ್ತುವ ಮಾರ್ಗದಿಂದ ಹೇಗೆ ಮಹಡಿ ಮೆಟ್ಟಿಲಿಗೆ ಹತ್ತುತ್ತಾರೋ ಸೋಪಾನದ ಅಂದ್ರೆ ಮೆಟ್ಟಿಲುಗಳ ಸಾಲುಗಳನ್ನು ಹತ್ತುವುದರ ಮೂಲಕ ಉಪ್ಪರಿಗೆ ಮನೆಗೆ ಹತ್ತುತ್ತಾರೋ. ರಾಮಾಯಣದಲ್ಲ ಇದೆಯಲ್ಲ, ರಾಮಾಯಣ ಮಹಾಭಾರತದಲ್ಲ ಇದೆ, ಇದೆಲ್ಲ ಇದೆ. ಹೌದಾ? ಮಹಾಭಾರತದಲ್ಲೂ ಬರುತ್ತೆ. ಹೌದು. ಗಗನಚುಂಬಿ ಅಂದ್ರೆ ಅಭ್ರಂಲಿಹ ಮೋಡವನ್ನು ನೆಕ್ಕುವಷ್ಟು ಎತ್ತದ ಇರುತ್ತಂತೆ. ಅಭ್ರಲ್ಲಿ ಹಿಂದೆ ಅದಕ್ಕೆ ಆ ಅರಮನೆಗೆ ಮೋಡ ಬಂದ ಮನೆ ಹೊಡ್ಕೊಂಡು ಹೋಗ್ತಿತ್ತಂತೆ. ಹೆಂಗ್ ಕಟ್ತಿದ್ದಪ್ಪ ಆ ಸಲಹ ಅಲ್ಲ, ಕಲ್ಲಿನ ಕಟ್ತಿದ್ರು. ಕಲ್ಲು ಇದಿರ್ತಲ್ಲ ಅದ ಆ ಕಲ್ಲಿಗೆ ಗಾರೆ ಹಾಕ್ತಿದ್ದಂತೆ. ಅವ್ರು ಬರೀ ಗುಟ್ಟಿಯುತ್ತೆ. ಕನ್ನಂಬಾಡಿ ಕಟ್ಟೋದು ಗಾರೆ ಏನಿಲ್ಲ ಜಾಸ್ತಿ ಅಂತೆ ಸಿಮೆಂಟಿಗಿಂತ. ಗಾರೆಯನ್ನ ಅವರು ಹುಳಿ, ಬೆಲ್ಲ, ಸುಣ್ಣ, ಮರಳು, ಇನ್ನೊಂದು ಇದು ಸೊಪ್ಪು ಅದನ್ನ 100 ಜೊತೆ ಎತ್ತಿನಲ್ಲಿ 100 ಕಡೆಯಲ್ಲಿ ಮಾಡ್ಸದಂತೆ. ಏನೋ ಮಾಡೋದು. ಮಾಡಿ ಒಂದೊಂದು 10-20 ಬುಟ್ಟಿ ಮಾಡೋದಂತೆ. 2.5 ಅಡಿ ಗೋಡೆ. ಅಡಿಲಿರೋದೆಲ್ಲ ಇದೇನ 3 ವರ್ಷದ ಹಳೆ ಮನೆ. 2.5 ಅಡಿ ಗೋಡೆ. ಕನ್ನಂಬಾಡಿ ಕಟ್ಟೆ ಫೌಂಡೇಶನ್ 3 ಅಡಿ ಆಗದಂತೆ. 100 ಅಡಿಯಿಂದ ಮೇಲೆ ತಗೊಂಡಿದ್ದಾರೆ 40-30 ಅಡಿಗೆ. ಇವತ್ತು ಕೋಟೆಗಳೆಲ್ಲ ಕಲ್ಲಲ್ಲಿ ಕಟ್ಟೋರು ಬೇರೆ ಸರಿ ಇನ್ನು ಕಟ್ಟಿದಲ್ಲ ಶ್ರೀಮಠದಲ್ಲೇ ಅಪ್ಪ ತೋತಕೊಲಾಗಿದ್ದಾರೆ. ಚಿತ್ರದುರ್ಗದ ಕೋಟೆ ಎಲ್ಲ ಶ್ರೀಮಠದಲ್ಲೂ ಅಷ್ಟೇ. ಕೋಟೆ
3x3 ದಪ್ಪನ ಇದು ಕ್ಯೂಬಿಕ್ಕೋ ಇದು ಎಷ್ಟಕ್ಕೆ ಆಗಲ್ಲ ಒಬ್ರಿಗೆ. ಅದು ಆನೆಗಳು ಆನೆಗಳಿಂದ ಎದುರಿಸ್ತಾ ಇದ್ದೀವಿ. ಅವ್ನು ಸರಿ ಮಾಡ್ಬೇಕಲ್ಲ, ಹಣ ಹೆಂಗ ಇಟ್ಬಿಡತ್ತೆ. ಮಾಡ್ತಾರೆ. ಅಯ್ಯೋ ಗುರುಗಳೇ ಚಿತ್ರದುರ್ಗದ ಕೋಟೆ ನೋಡಿದ್ವಿ ಹೇಗಿದೆ. ಹೋಗಿದ್ದೀನಿ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಏಳು ಸುತ್ತಿನ ಕೋಟೆ. ಮತ್ತೆ ಕರೀನೋ ಕಟ್ಟಿದ ಕೋಟೆ. ಹೇಗ್ ಬದುಕಿದ ಕಟ್ಟಿದ್ನ. ಆನೆಗಳು ಆಮೇಲೆ ಈ ಯುದ್ಧ ಮಾಡಿ ಹಿಡ್ಕೊಂಡ್ ಬರ್ತಾರಲ್ಲ ಹಾ slave ಕೈದಿಗಳು. ಮಾಡಿಸ್ತಾರ ಅವ್ರಿಗೆ. ಇಲ್ಲಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಇದೆ ಬೆಂಗಳೂರು. ನಮ್ಮೂರು ಜೈನವರು ಇದ್ದಲ್ಲ ಅವಾಗ ಅವ್ರು ಕಲ್ಲು ಹೊತ್ತಿದಾರಂತೆ ಅದಕ್ಕೆ. ಅವ್ರು ಹೇಳ್ತಿದೆ ನಾವು ಆಸ್ಪತ್ರೆ ಕಲ್ಲು ಹೊತ್ತಿದ್ದೀವಿ ಕೊಂಡ್ರು ಅಂತ ಹೇಳ್ತಿದ್ದಂತೆ. ನಮ್ಮೂರಲ್ಲಿ 14-12 ಜನ ಜೈಲಿಗೆ ಹೋಗ್ಬಿಟ್ರಲ್ಲ ಅವಾಗ. ಅದೇ ಶೋಭಿತ ಅವ್ರಿಗೆ ಇವರು ಚಾಮರಾಜನ ಹೊಡೆದಿರೋ ಹುಟ್ಟಿದಾಗ ಬಿಡುಗಡೆ ಆಯ್ತಂತೆ. 3 ವರ್ಷ 4 ವರ್ಷ ಇದ್ರಂತೆ. ಚಡ್ಡಿ ಹಾಕಿದಂತೆ ಅವ್ರಿಗೆಲ್ಲ. ಚಡ್ಡಿ ಹಾಕಿ ಜನವಾರ ಕಟ್ ಮಾಡಿ ಜುಟ್ ಕಟ್ ಮಾಡಿ ಅಂಗಿ ಹಾಕಿ ಮಾಡಿಸ್ತಂತೆ. ಆಮೇಲೆ ಜೈಲಿಂದ ಬಿಡುಗಡೆ ಆಯ್ತಲ್ಲ, ಬೆರಿಬಾಧ್ಯಾರು ಅಂತ ಇದಾರಲ್ಲ, ಅವ್ರ ಹತ್ರ ಹೋದ್ರು ಏನು ಅಂತ. ಜಾತಾಜಿನ ಸಂಸ್ಕಾರ ಆಗ್ಬೇಕು ನಿಮ್ಗೆ ಅಂತ. ಜಾತಕ ಸಂಸ್ಕಾರ ಮಾಡ್ಕೋಬೇಕು ಕಣೋ, ಜಾತಕ ಪೂರ್ತಿ ಮಾಡ್ಕೋಬೇಕು. ಋಷಿಗಟ್ಟಲೆ ಸಂಧ್ಯಾನೆ ಬಿಟ್ಟಿದ್ದೀರಾ. ಸಪ್ತಾಹ ಪ್ರಾತರಸ್ಥ ಬ್ರಾಹ್ಮಣ ಇದು ಸಂಧ್ಯಾ ಶೂದ್ರನ ಆಗ್ತಾನೆ ಅಂತ ಹೇಳುತ್ತೆ. ನಿಮ್ಮ ಕಲಾ ಎಲ್ಲ ಹೋಗಿದೆ. ನೀವು ಜಾತ ಸಂಸ್ಕಾರ ಮಾಡ್ಕೊಂಡು ನಿಮ್ಮ ಊರು 24 ವರ್ಷ ಗಾಯತ್ರಿ ಮಾಡ್ಕೊಂಡು ಆಮೇಲೆ ಸಂಸ್ಕಾರ ಮಾಡ್ಕೊಂಡು. ಪಾಪ ಅಪರಾಧ ಮಾಡೇ ಇಲ್ಲ, ಎಲ್ಲ ಜೈಲಿಸ್ಬೇಕು. ಗುರುಗಳೇ ಆ ಕಾಲದಲ್ಲಿ ತುಂಬಾ ಅನಾಚಾರಗಳು. ಅಲ್ಲ ಅದು ಏನಾಯ್ತು ಗೊತ್ತಾ, ಯಾರೋ ಮಾಡಿದ್ ನಿಜ ಸಪೋರ್ಟ್ ಮಾಡ್ಬಿಟ್ರು. ಜೊತೆ ಸೇರ್ಕೊಬೇಕು. ಸ್ವರ್ಗಾದಿ ಕಾರ್ಯವನ್ನು ಉಂಟು ಮಾಡುವುದರ ಮೂಲಕ ಕ್ರಮೇಣ ಅದು ಮೋಕ್ಷಕ್ಕೆ ಕಾರಣವಾಗತ್ತೆ. ಆತ್ಮಜ್ಞಾನಕ್ಕೆ ಅಧಿಕಾರ ಅಂತ ಪಡ್ಕೊಳ್ಳುತ್ತೆ. ಯಾವುದರಂತೆ ಮೆಟ್ಟಿಲುಗಳನ್ನು ಹತ್ತುವ ಕ್ರಮದಿಂದ ಮಹಡಿ ಮೇಲೆ ಹತ್ತುವ ಹಾಗೇನೆಯೇ ಸ್ವರ್ಗಾದಿ ಫಲವನ್ನು ಪಡೆಯುವ ಮೂಲಕವಾಗಿ ಆತ್ಮಜ್ಞಾನಕ್ಕೆ ಅಧಿಕಾರ ಆಗತ್ತೆ ಅಂತ ಆಗಬಹುದಲ್ಲ, ಈ ರೀತಿ ಮಾಡ್ಕೋಬಹುದಲ್ಲ ಅಂತ ಪೂರ್ವಪಕ್ಷ. ಇದು ಪೂರ್ವಪಕ್ಷ ಶ್ಲೋಕ. ಯಥೈವ ನಗರಾಧ್ವಸ್ಥ ಗ್ರಾಮಗತ್ಯುಪದೇಶನಂ ಉಪದೇಶನಂ ನಗರಾಧ್ವೋಪದೇಶಸ್ಯ ಶೇಷತ್ವಂ ಪ್ರತಿಪದ್ಯತೆ. ನಗರಾಧ್ವಸ್ಥ ಗ್ರಾಮಗತ್ಯುಪದೇಶನಂ ನಗರಾಧ್ವೋಪದೇಶಸ್ಯ ನಗರ ಆಯ್ತಾ ಪರಿಶೀಲ. ನಗರಕ್ಕಿರುವ ಅಧ್ವ ನಗರಾಧ್ವ, ಅದಲ್ಲಿರ್ತಕ್ಕಂತಹವನು ಗ್ರಾಮದ ಒಬ್ಬ ಮನುಷ್ಯನ ಗತಿ. ಗ್ರಾಮದ ಒಬ್ಬ ಮನುಷ್ಯ ಇದ್ದಾನೆ, ಅವ್ನು ಬೆಂಗಳೂರು ಹೋಗ್ಬೇಕು ಮೈಸೂರು ಹೋಗ್ಬೇಕು ಅಂತ ಹೊರಟಿದ್ದಾನೆ. ಅವನು ಬೆಂಗಳೂರು ಹೋಗೋದಕ್ಕೆ ಏನ್ ಮಾರ್ಗ, ಮೈಸೂರು ಹೋಗೋಕೆ ಏನ್ ಮಾರ್ಗ ಅಂತ ಹೇಳಿ ಉಪದೇಶ ಹೇಗ್ ಮಾಡ್ತಾರೋ ಅದು ಆ ನಗರಾಧ್ವೋಪದೇಶ. ಅದಕ್ಕೆ ಶೇಷ. ಅದು ನಗರಾಧ್ವೋಪದೇಶಕ್ಕೆ ಆ ಮಾರ್ಗೋಪದೇಶ ಶೇಷವಾಗತ್ತೆ. ನಗರಾಧ್ವೋಪದೇಶಕ್ಕೆ ಮಾರ್ಗದಲ್ಲಿರೋ ಗ್ರಾಮವನ್ನ ಹೇಳ್ತಾರೆ ಅನ್ನೋ ಆಗ್ಬೋದು. ಆ ಮಾರ್ಗವು ಆ ಗ್ರಾಮವು ನಗರವನ್ನು ಹೋಗೋದಕ್ಕೆ ಉಪದೇಶಕ್ಕೆ ಶೇಷವಾಗುವುದು ಹೇಗೆ ಪಡ್ಕೊಳತ್ತೋ. ಮಧ್ಯ ಮಧ್ಯೆ ಈ ಊರು ಬರುತ್ತೆ, ಈ ಊರು ಬರುತ್ತೆ, ಶಿವಮೊಗ್ಗ ಹೊರಟ್ರೆ ಭದ್ರಾವತಿ ಬರುತ್ತೆ, ತರೀಕೆರೆ ಬರುತ್ತೆ, ಆಮೇಲೆ ಕಡೂರು, ಬೀರೂರು, ಅರಸೀಕೆರೆ, ತಿಪ್ಟೂರು, ತುಮಕೂರು, ಆಮೇಲೆ ಬೆಂಗಳೂರು ಅಂತ. ಯಾವ ರೀತಿ ಮತ್ತೂರೆಂಬ ಹಳ್ಳಿಯವರಿಗೆ ಬೆಂಗಳೂರೆಂಬ ಗ್ರಾಮ ಬರ್ಬೇಕಾದ್ರೆ ಮಧ್ಯದ ಹಳ್ಳಿಗಳನ್ನು ಉಪದೇಶ ಹೇಗೆ ಮಾಡ್ತಾರೋ ಆ ಹಳ್ಳಿ ಹೋಗಲ್ಲ. ಅದು ಆ ಹಳ್ಳಿ ಹಳ್ಳಿ ಉಪದೇಶ. ನಗರಕ್ಕೆ ಹೋಗೋದಕ್ಕೆ ಹಳ್ಳಿ ಉಪದೇಶ. ಹಾಗೆ ಈ ಮಧ್ಯ ಬೇರೆ ಬೇರೆ ಫಲ ಹೇಳ್ತಾರಲ್ಲ, ಸ್ವರ್ಗ ಫಲ, ಮಕ್ಕಳ ಫಲ, ಐಶ್ವರ್ಯ ಫಲ, ಇದ ಫಲ, ಆರೋಗ್ಯ, ಅದೆಲ್ಲ ಮೋಕ್ಷಕ್ಕೆ ಬರೋದಕ್ಕೆ ಮೋಕ್ಷ ನಗರ. ಯಾವುದೋ ಮನುಷ್ಯ ಹಳ್ಳಿಲಿದ್ದಾರೆ, ಇದೆಲ್ಲ ಮಧ್ಯ ಬರೋ ಊರುಗಳೆಲ್ಲ ಉಪದೇಶ. ಸ್ವರ್ಗಾದಿಗಳ ಉಪದೇಶ. ಹಾಗೆ
ಒಂದು ಅದು ಉಪ್ಪರಿಗೆ ಮನೆ ಹೊತ್ತೋದಕ್ಕೆ ಮೆಟ್ಟಿಲುಗಳ ಸಾಲುಗಳನ್ನು ಹೋಗೋದು ಹೇಗೋದು ಒಂದು. ಎರಡನೇದು ಎರಡನೇ ಉದಾಹರಣೆ ನಗರದ ಮಾರ್ಗದಲ್ಲಿದ್ದಂತಹ ಗ್ರಾಮಗಳ ಗತಿಯ ಉಪದೇಶವು ನಗರದ ಮಾರ್ಗದಲ್ಲಿದ್ದಂತಹ ಗ್ರಾಮಗಳು ಅಂದ್ರೆ ನಗರಕ್ಕೆ ಹೋಗ್ಬೇಕಾದ್ರೆ ಮಧ್ಯ ಸಿಗುತ್ತೆ ಗ್ರಾಮಗಳು. ಇಲ್ಲಿಂದ ಬೊಂಬಾಯಿ ಹೋಗ್ಬೇಕಾದ್ರೆ ಎಷ್ಟೋ ಊರು ಸಿಗತ್ತೆ. ಇನ್ನು ಮೈಸೂರು ಹೋಗ್ಬೇಕಾದ್ರೆ ಎಷ್ಟು ಅಧ್ವನಿಷ್ಠಿತ ಅಧ್ವಸ್ಥಾಹ ಅಂತ ನಗರವನ್ನು ಮಾರ್ಗದಲ್ಲಿ ಇರ್ತಕ್ಕಂತಹ ಗ್ರಾಮಗಳು. ಮುಂಚೆ ನಗರವನ್ನು ಪಡೆಯಬೇಕು ಎಂದು ಹೊರಟಿರುವವನಿಗೆ ಹೇಗೆ ನಗರದ ಮಾರ್ಗದಲ್ಲಿ ಗ್ರಾಮಗಳನ್ನು ಉಪದೇಶಿಸುತ್ತಾರೆ. ಸರಿ ಅದು ನೀ ಹೇಳಿದ್ದು ನಗರ ಅದನ್ನ ಅಧ್ಯಯನ ಮಾಡ್ಕೋಬೇಕು. ಅಧ್ಯಯನ ಮಾಡ್ಕೋಬೇಕು. ಈ ನಗರಸ್ಯ ಅಧ್ವಾ ನಗರಾಧ್ವಾ ಅಧ್ವನಿ ತಿಷ್ಠಂತಿ ಅಧ್ವಸ್ಥಾಃ ಅಧ್ವಸ್ಥಾಶ್ಚ ಗ್ರಾಮಾಃ ಗ್ರಾಮಾಃ ತೇಷಾಂ ಗ್ರಾಮಾಣಾಂ ಗತಿಃ ಗತೇಃ ಉಪದೇಶಃ. ಯಾಕೆ ಅಲ್ಲ ಏಕವಚನ ಬಹುವಚನ ಅಲ್ಲ ಗ್ರಾಮಗಳು ತುಂಬಾ ಇದೆಯಲ್ಲ. ಅಲ್ಲ ನಗರದ ಮಾರ್ಗದಲ್ಲಿರುವಂತಹ ಗ್ರಾಮಗಳ ಗತಿಯ ಉಪದೇಶವು. ಗ್ರಾಮದ ಹೇಗೆ ಗ್ರಾಮಗಳ ಗತಿ ಒಂದಲ್ಲ ಗ್ರಾಮ ಒಂದಪ್ಪ ಮೆಟ್ಲ ಮಾಡಿ ಹಟ್ಲಿಕ್ಕೆ ಭಾರಸ್ಥ ಸಮಾಸ ಇದೆ. ದ್ವಾರಸ್ಥಾಶ್ಚತೆ ಗ್ರಾಮಾಶ್ಚ ದ್ವಾರಸ್ಥ ಗ್ರಾಮಾಃ ಗ್ರಾಮಾಣಾಂ ಗತಿಃ ಗತೇಃ ಉಪದೇಶಃ. ಯಾಕೆ ನಗರದ ಮಾರ್ಗದಲ್ಲಿರುವ ಹಳ್ಳಿಗಳ ಗತಿಯ ಉಪದೇಶವು ಯಾವ ರೀತಿ ನಗರ ಮಾರ್ಗೋಪದೇಶಕ್ಕೆ ವಿಶೇಷವಾಗಿ ಪಡೆಯುತ್ತದೆಯೋ ನಗರ ಮಾರ್ಗೋಪದೇಶಕ್ಕೆ ಅಂಗವಾಗುವಿಕೆಯನ್ನು ಪಡೆಯುತ್ತದೆಯೋ ಶೇಷನ ಅಂಗ. ಆ ರೀತಿ ಕರ್ಮಗಳ ಉಪದೇಶ ಅಂತ ಕರ್ಮಫಲೋಪದೇಶ ಕರ್ಮಫಲೋಪದೇಶ ಸ್ವರ್ಗಾದಿ ಉಪದೇಶ ಅಂತ ಸ್ವರ್ಗಾದಿ ಉಪದೇಶ ಹಾಗೆ ಅಂತ. ಹೋಗೋಣ ಮುಂದಕ್ಕೆ. ಇನ್ನೊಂದು ಶ್ಲೋಕ ಹೋಗ್ಬೋದು. ಆಯ್ತಾ 11:30 ಆಯ್ತಾ? ನಾಕಾಮಿತತ್ವಾದ್ ಗ್ರಾಮಾದಿಗತೈರ್ಯುಕ್ತೈವ ಶೇಷತಾ ಸರ್ಗಾದೇ ನ ತು ಶೇಷತ್ವಂ ಪುರುಷಾರ್ಥತ್ವ ಹೇತುತಃ. ಇದು ಸಿದ್ಧಾಂತ ವಾಕ್ಯ. ಇದು ಸಿದ್ಧಾಂತ ಶುರು ಆಯ್ತು. ನ ಅಕಾಮಿತತ್ವಾದ್ ನ ಅಕಾಮಿತತ್ವಾದ್ ಗ್ರಾಮಾದಿಗತೇಃ ಯುಕ್ತಾ ಏವ ಶೇಷತಾ ಸ್ವರ್ಗಾದೇಃ ನ ತು ಶೇಷತ್ವಂ ಪುರುಷಾರ್ಥತ್ವ ಹೇತುತಃ. ಇದನ್ನ ಹೇಳಿದ್ರೆ ಸರಿಯಲ್ಲ. ಆ ಸೋಪಾನಾರೋಹಣ ದೃಷ್ಟಾಂತವೂ ಸರಿಯಲ್ಲ. ನಗರವನ್ನು ಸೇರುವ ದೃಷ್ಟಾಂತವೂ ಸರಿಯಲ್ಲ. ನಗರವನ್ನು ಸೇರೋದಕ್ಕೆ ಹಳ್ಳಿಗಳ ಉಪದೇಶ ಇದೆಯಲ್ಲ ಅದಾಗಲಿ, ಮೆಟ್ಲಿಗೆ ಮಹಡಿ ಹತ್ತೋದಕ್ಕೆ ಮೆಟ್ಟುಗಳ ಪಂಕ್ತಿ ಹತ್ತೋದಾಗಲಿ ಆ ದೃಷ್ಟ ಎರಡೂ ಸರಿಯಲ್ಲ. ಯಾಕೆ ಸರಿಯಲ್ಲ? ಅದು ಬಯಸಿದ್ದಲ್ಲ. ಅದು ಯಾವ್ದು ಆ ಗ್ರಾಮಾದಿಗೂ ಬೈಕೇ ಅಲ್ಲ. ಅವನು ಬೇಕಿಲ್ಲ. ಹೋಗುವವನಿಗೆ ಮಿಜಿದ ಗ್ರಾಮ ಬೇಕಿಲ್ಲ. ಅಕಾಮಿತತ್ವ ಗ್ರಾಮಾಧಿಗತೇ
ಯುಕ್ತಿ ವಿಶೇಷ. ಗ್ರಾಮಾದಿ ಗತಿಯು ಅವನಿಗೆ ಬೈಕಿ ಆಗಿಲ್ಲ, ಅಂದ್ರೆ ಗ್ರಾಮಾದಿಗಳನ್ನು ಸೇರೋದು ಅನ್ನೋದು ಅವನಿಗೆ ಬೈಕಿ ಆಗಿಲ್ಲ. ಆಯಾ ಗ್ರಾಮಕ್ಕೆ ಹೋಗ್ಬೇಕು ಬೇಡ, ಅಂದಿವೇ ಹೋಗ್ತಾನೆ ಅಷ್ಟೇ ಹೊರತು ಆ ಗ್ರಾಮ ನೋಡ್ಕೊಳ್ಳೋದು ಅಲ್ಲೇ ಇರೋದು ಅಲ್ಲೇ ಅದಿಲ್ಲ. ಆ ಗ್ರಾಮಾದಿ ಗತಿಯು ಅವನಿಗೆ ಬೈಕಿ ಇಷ್ಟವಾಗಿಲ್ಲವಾದ್ರಿಂದ ಅದು ಶೇಷವಾಗುತ್ತೆ. ಯಾವ್ದು ಶೇಷ? ನಗರಕ್ಕೆ ಹೋಗೋದಕ್ಕೆ. ಆದ್ರೆ ಸ್ವರ್ಗಾದಿಗಳು ಹಾಗೆ ಇನ್ನೊಂದಕ್ಕೆ ಶೇಷ ಅಲ್ಲ. ಸ್ವರ್ಗಾದಿಗಳೇ ಫಲ, ಸ್ವರ್ಗವೇ ಫಲ, ಮಕ್ಕಳೇ ಫಲ, ಐಶ್ವರ್ಯವೇ ಫಲ, ಅದು ಇನ್ನೊಂದಕ್ಕೆ ಶೇಷವಲ್ಲ. ಅಲ್ಲಿ ಗ್ರಾಮಾದಿಗಳು ನಗರಕ್ಕೆ ಹೋಗುವಾಗ ಮಧ್ಯೆ ಸಿಗುವ ಗ್ರಾಮಾದಿಗಳು ಅದು ಫಲ ಅಲ್ಲ, ನಗರಕ್ಕೆ ಸೇರೋ ಫಲ. ಮಧ್ಯೆ ಸಿಗುವ ಗ್ರಾಮಾದಿಗಳು ಸುಮ್ಮನೆ ಅಂದಿದೆ ಸಿಗತ್ತೆ ಅಷ್ಟೇ. ಕರ್ಮಕಾಂಡದಲ್ಲಿ ಇದೆ ಮುಖ್ಯ ಫಲ. ಸ್ವರ್ಗಾದಿಗಳು ಆ ರೀತಿ ಶೇಷವಲ್ಲ. ಆ ಕರ್ಮ ಮೋಕ್ಷವನ್ನು ಪಡ್ಕೊಳ್ಳೋಕೆ ಮಧ್ಯದಲ್ಲಿ ಸಿಗುವಂತಹ ಸ್ವರ್ಗಾದಿಗಳಲ್ಲ. ಮತ್ತೇನು? ಅದೇ ಪುರುಷಾರ್ಥಕ್ಕೆ ಕಾರಣ ಆಗಿದೆ. ಸ್ವರ್ಗಾನು ಪುರುಷಾರ್ಥಕ್ಕಾಗಿಯೇ ಸುದೃಷ್ಟಮ ಮಾಡೋದು. ಆ ಸ್ವರ್ಗದ ಮೂಲಕ ಅಂದಿವೆ ನಾನು ಮೋಕ್ಷಕ್ಕೆ ಹೋಗ್ತೀನಿ ಯಾರು ಮಾಡಲ್ಲ, ಹೋಗಲ್ಲ. ಚೆನ್ನಾಗಿದೆ ಹೇಳ್ತಾರ. ಇದು ಸರಿಯಲ್ಲ, ಇಟ್ ಈಸ್ ರಾಂಗ್, ಥರೋಲಿ ರಾಂಗ್, ತಪ್ಪು ನೀನ್ ಹೇಳಿದ ಸರಿಯಲ್ಲ, ತಪ್ಪು ತಪ್ಪು ನೀನ್ ಹೇಳ್ತಿರೋದು. ಏಕೆಂದರೆ ಗ್ರಾಮಾದಿ ಗತಿಯು ಗ್ರಾಮಾದಿಗಳನ್ನು ಸೇರೋದು ಅನ್ನೋದು ಇಷ್ಟವಿಲ್ಲವಾದ್ದರಿಂದ, ಗ್ರಾಮಾದಿಗಳನ್ನು ಸೇರುವುದು ಎಂಬುದು ಇಷ್ಟವಿಲ್ಲವಾದ್ದರಿಂದ ಅಲ್ಲಿ ಶೇಷತ್ವ ಹೊಂದತ್ತೆ. ಅದು ಶೇಷ. ಅದಕ್ಕೆ ನಗರ ಪ್ರಾಪ್ತಿಗೆ ಶೇಷಾನು ಸರಿ ಹೊಂದುತ್ತದೆ. ಇಷ್ಟವಲ್ಲವಾದ್ದರಿಂದ, ಗ್ರಾಮಾದಿಗಳನ್ನು ಹೋಗಿ ಸೇರೋದು ಒಂದು ಇಷ್ಟವಲ್ಲವಾದ್ದರಿಂದ ಅದು ನಗರ ಪ್ರಾಪ್ತಿಗೆ ಶೇಷ ಎಂಬುದು ಹೊಂದುತ್ತದೆ. ಆದರೆ ಸ್ವರ್ಗಾದಿಗಳು ಆ ರೀತಿ ಇರುವುದಿಲ್ಲ. ಏಕೆಂದ್ರೆ ಅದೇ ಪುರುಷಾರ್ಥವಾಗಿದೆ ಎಂಬ ಕಾರಣವಾಗಿದೆ. ಆದ್ದರಿಂದ ಅದೇ ಪುರುಷಾರ್ಥವಾಗಿದೆ ಎಂಬ ಕಾರಣದಿಂದ ಜಜೋ ಮುನ್ನತಿ ಕಲಶ ಪೂಜೆ ಬನ್ನಿ ಹೋಮ ಮನುಷ್ಯ ಒಟ್ಟಗಳು ನರಸಿಂಹನ ಪಾದ ಸೇರಿದ ಗುರುಗಳೇ ನಮ್ಮಪ್ಪ ಚೆನ್ನಾಗಿ ಸೇರಿದ್ದಾನೆ. ಒಬ್ಬರಿ ಪೂಜೆ ಒಳ್ಳೆ ಮುನ್ನಕ್ಕೆ ಆಸೆ ಹೆಂಗ್ ಬಂದಿದೆ ಗತಿ ಆಸೆ ವಿರುದ್ಧ ಫಲ ಆಗಿರ್ತಾರ. ಅಲ್ಲ ಜಾಸ್ತಿ ಸಫರ್ ಮಾಡಬೇಡಿ, ಸೇರಿಸಿದೆ ಬೇಗ. ತುಂಬಾ ಸಫರ್ ಮಾಡಬೇಡಿ. ಒಂದಷ್ಟು ನನ್ನಗಳೇ ಒಂದಷ್ಟು ಮಾತ್ರ ಓದಕ್ಕೆ